ಹಾ ಹೋಗಿ. ಹುಷಾರ ಕೆಳಗಿಳಿಯೋ. ಸದ್ದು ಮಾಡ್ದೆ ಮೇಲ್ ಬನ್ನಿ. ಭಯ ಆಗ್ತಿದೆ ಅಣ್ಣ, ಬಿಟ್ಬಿಡಿ ಅಣ್ಣ ಪ್ಲೀಸ್. ಏನ್ರ ಮಾಡ್ತಾ ಇದೀರಾ ಅಲ್ಲಿ? ಹತ್ಕೊಂಡ್ ಬನ್ನಿ. ಬಿಟ್ಬಿಡಿ ಅಣ್ಣ, ಅಣ್ಣ ಭಯ ಆಗ್ತಿದೆ ಅಣ್ಣ. ಅಣ್ಣ ನಾವು ಪಾಪ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ಭಯ ಆಗ್ತಿದೆ ಅಣ್ಣ, ಪ್ಲೀಸ್ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ಅಣ್ಣ ಬಿಟ್ಬಿಡಿ ಅಣ್ಣ, ಬೇಡ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಭಯ ಆಗ್ತಿದೆ ಅಣ್ಣ, ಅಳ್ಬೇಡ ಅಣ್ಣ, ಬೇಡ ಅಣ್ಣ. ಇಳೀರೆ ಬೇಗ, ನೋಡ್ಕೊಂಡು ಇಳೀರೆ. ಬೇಡ ಅಣ್ಣ, ಹೋಗಿ. ಅಳ್ಬಾರ್ದು ಅಂತ ಹೇಳ್ದೆ ಅಲ್ವಾ? ಏಯ್ ಬೇಗ ನಡೀರೆ. ಬಾಯಿ ಮುಚ್ಚ, ನಡಿ ನಡಿ. ಏಯ್ ಬಾಯಿ ಮೇಲೆ ಹೊಡೆದು ಬಿಡ್ತೇನೆ, ಸುಮ್ಮನೆ ಇರೋ. ಅಣ್ಣ ನಮ್ಗೆ ಏನಾರ ಮಾಡ್ತೀರಾ ಪ್ಲೀಸ್ ಹೇಳಿ ಅಣ್ಣ, ಭಯ ಆಗ್ತಿದೆ. ಬಾಯಿ ಮುಚ್ಚಿ. ಏನೋ ಅದು ಶಬ್ದ? ಏನೋ ಆಶ್ರಮ ಮಕ್ಕಳ? ಅಕ್ಕ ಕಾಪಾಡಿ ಅಕ್ಕ ಪ್ಲೀಸ್, ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಕಾಪಾಡಿ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಭಯ ಆಗ್ತಿದೆ ಅಕ್ಕ ನಮಗೆ. ಬಾಯ್ ಮುಚ್ಚೆ, ಬಾಯ್ ಮುಚ್ಚಿ. ಶಬ್ದ ಬಂದ್ರೆ ಕೊಂದ್ಬಿಡ್ತೀನಿ. ಎಂಟ ಇದೆ, ಆಶ್ರಮದಿಂದ 9 ಮಕ್ಕಳಂತ ಹೇಳಿದ್ದಾರೆ. ಹೇ ವಿಜಿ, ಗಾಡಿ ಚೆಕ್ ಮಾಡು. ಹೇಯ್, ಅಣ್ಣ ಸತ್ತೋಗಿದ್ದಾಳೆ ಅಣ್ಣ. ಅದನ್ನ ಆಚೆ ತೆಗ್ದಾಕೋ. ಹಿಡ್ಕೊಂಡ್ರು ಅಣ್ಣ. ಎಲ್ರು ಒಳಗಡೆ ಕರ್ಕೊಂಡು ಬಂದ್ರು. ನಡೀರಿ, ಹೋಗಿ ಒಳಗೆ ನಡೀರಿ. ಭಯ ಆಗ್ತಿದೆ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಬಿಟ್ಬಿಡೋಣ. ಹೇಳ್ದೆ ಅಲ್ವಾ ಅಳ್ಬಾರ್ದು. ಸುಮ್ನೆ ನಡಿ, ನಡಿ ಅಂದ್ರೆ ನಡಿ, ಸುಮ್ನೆ ಬನ್ನಿ ಬೇಗ. ನಡೀರಿ, ಬಾಯಿ ಮುಚ್ಚಿ. ಹೋಗಿ ಒಳಗೆ ನಡೀರಿ, ಒಳಗಡೆ ಒಳಗೆ ನಡೀರಿ. ಅಳಬಾರ್ದು. ಬಾಯಿ ಮುಚ್ಚು ಅಂತ ಹೇಳ್ದೆ ಅಲ್ವಾ? ಸಾಯಿಸ್ಬಿಡ್ತೀನಿ. ಅಣ್ಣ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಪ್ಲೀಸ್ ಅಣ್ಣ, ನನ್ನ ಬಿಡಿ ಅಣ್ಣ.
ಬನ್ನಿ ಸರ್. ನಮಸ್ಕಾರ. ತಗೊಳಯ್ಯ, ಇಟ್ಕೋ. ಥ್ಯಾಂಕ್ಸ್ ಸರ್. ಬನ್ನಿ ಸರ್. ಏನಮ್ಮ, ಯಾರು ಬರ್ತಾ ಇದಾರೆ ನೋಡು. ಅರರರೆ, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ಚೆನ್ನಾಗಿದ್ದೀರಾ? ಏಯ್, ಎಲ್ರು ಲೈನ್ ಅಲ್ಲಿ ನಿಲ್ಸೋ. ಬರಲ್ಲ ಅಕ್ಕ. ಇಲ್ಲ ಅಕ್ಕ, ಬೇಡ ಅಕ್ಕ. ಅಕ್ಕ ಮರ್ಯಾದೆ ಹೋಗೋ. ನಾನ್ ಬರಲ್ಲ ಏಯ್, ಹೋಗು ಅಂತ ಹೇಳ್ತಾ ಇದ್ದೀನಲ್ವಾ? ಅಕ್ಕ. ಹೋಗೆ. ಅಕ್ಕ ಬೇಡ, ನಾನ್ ಬರಲ್ಲ. ಬಾರೆ. ಅಕ್ಕ ನನ್ ಬಿಡು. ಅಳ್ಬರ್ಕೆಲ್ಲ ಕಳ್ಸ್ಬೇಡ, ಬೇರೆ ಯಾರನ್ನಾದ್ರೂ ಕಳ್ಸು. ಆ? ಸರಿ ಸರ್. ಏಯ್, ಒಳಗಡೆ ನೀನ್ ನೋಡ್ತೀನಿ. ಏಯ್, ನೋಡಿ. ಏಯ್, ಅಕ್ಕ ಅಕ್ಕ ಬೇಡ. ಯಾಕೆ? ಅಕ್ಕ ಬಿಡ್ತೀಯಾ? ಏಯ್, ಈಗ ಗೊತ್ತಾಗುತ್ತೆ ನಿನ್ಗೆ. ಕೊಡ್ತೀಯ ನೀನು? ಕೊಡ್ತೀಯ? ಏಯ್, ನಿಲ್ಸಿ. ಯಾರಾದ್ರೂ ಆದ್ರೆ ಸುಟ್ಬಿಡ್ತೀನಿ. ಯಾರು ಹೋಗಲ್ಲ ಆಗಲ್ಲ ಅಂದ್ರೆ ಸುಟ್ಬಿಡ್ತೀನಿ. ಯಾರು ಬರ್ತೀರಾ ಫಸ್ಟ್? ಓಯ್, ಯಾರು ಬರ್ತೀರಾ? ನೀನ್ ಬರ್ತೀಯಾ? ನೀನ್ ಬರ್ತೀಯಾ? ಏಯ್, ನೀನ್ ಬರ್ತೀಯಾ? ಮಕ್ಕ ಎಲ್ಲ ಸುಟ್ಬಿಡ್ತೀನಿ. ಹೋಗೋ ಹೋಗೋ. ನಡಿ ಬೇಗ ಹೋಗೆ. ಟೀ ಕುಡಿದ್ಬಿಟ್ಟು ಬರೋಣ. ಏ ಬೇಡಪ್ಪ, ನಿನ್ನೆಲ್ಲ ತುಂಬಾ ಮಳೆ. ಸಾರ್, ಚೆನ್ನೈಯಲ್ಲೂ ಮಳೆ ಸಾರ್. ಸ್ಪೀಡಾಗಿ ಬರ್ತಿದ್ದಾನೆ, ಸ್ಪೀಡಾಗಿ ಬರ್ತಿದ್ದಾನೆ. ಹೇಳಿ ಹೇಳಿ ಹೇಳಿ. ಎಲ್ಲ ಹೋಗ್ತೀಯ ನಿಲ್ಸ. ಸಾರ್, ಚೆನ್ನೈಯಲ್ಲೂ ಮಳೆ ಸಾರ್. ಇಳಿಯೋ ಕೆಳಗಡೆ. ಯಾರು ನೀನು? ನೀನು ರೆಕಾರ್ಡ್ ನಿನ್ಗೆ ಯಾಕೋ ಅಷ್ಟು ಸ್ಪೀಡ್ ಆಗಿ ಬಂದೆ? ಹೇಳ್ತಾ ಇದಾರಲ್ಲ, ತೆಗಿಯೋ. ಏನೋ ನೈಟ್ ಅಲ್ಲ ಅಷ್ಟು ಬರ್ತಾ ಇದ್ಯಾ? ಟೀ ಕುಡಿದ್ಬಿಟ್ಟು ಬರೋಣ. ಏ ಬೇಡಪ್ಪ, ನಿನ್ನೆಲ್ಲ ತುಂಬಾ ಮಳೆ. ಸ್ಪೀಡಾಗಿ ಬರ್ತಿದ್ದಾನೆ, ಸ್ಪೀಡಾಗಿ ಬರ್ತಿದ್ದಾನೆ. ಹೇಳಿ ಹೇಳಿ. ಸ್ಪೀಡಾಗಿ ಬರ್ತಿದ್ದಾನೆ, ಸ್ಪೀಡಾಗಿ ಬರ್ತಿದ್ದಾನೆ. ಹೇಳಿ ಹೇಳಿ ಹೇಳಿ. ಬನ್ನಿ ಸರ್. ಸರ್ ಓಡೋಕೆ ಎದ್ದೋಳ ಮೇಲೆ. ಯಾಕೋ ಒನ್ ವೇನಲ್ಲಿ ಬೈಕಲ್ಲಿ ಸ್ಪೀಡಾಗಿ ಬಂದೆ. ಹಿಡ್ಕೊ ಅವನನ್ನ. ಏನೋ ಇದು? ಶೂ ಏನು ಇಷ್ಟು ವೇಟ್ ಲೈಟ್ ಇದೆ.
ಶೂನಲ್ಲಿ ಏನೋ ಇಟ್ಕೊಂಡಿದ್ಯಾ ಸರಿ, ಇವ್ನ ಅಷ್ಟೇ. ಏನಾದ್ರು ಸಾಗಿಸ್ತೀನಿ ನೋಡ್ತಿದೆ ಕಣೆ ಅಮ್ಮ ಮೆತ್ತಿಗೆ ಅಮ್ಮ ನೋಡ್ತಿದೆ ಕಣೆ ನಾವ್ ಎಲ್ರೂ ಕೊನೆವರೆಗೂ ಹೀಗೆ ಇರ್ತೀವ ನಮ್ಮನ್ ಕಾಪಾಡೋಕೆ ಯಾರು ಬರಲ್ವಾ ನನಗ್ ಸಾಯ್ಬೇಕು ಅನಿಸ್ತಾ ಇದೆ ನೋಡ್ತಾ ಇದೆ ಕಣೆ ಯೋಚನೆ ಮಾಡ್ಬೇಡ ದೇವರು ಬೇರೆ ಬೇರೆ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾನಂತೆ ಖಂಡಿತವಾಗ್ಲೂ ನಮಗೂ ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ದೇವ್ರ ನೋವಾದ್ರೇನೆ ಬರ್ತಾನ ಇಲ್ಲಾಂದ್ರೆ ಬರೋದಿಲ್ವಂತ ಯಾರು ಬಂದೆ ನಮ್ಮನ್ನ ಕಾಪಾಡ್ತಾರೆ ಏಯ್ ನಿಂತ್ಕೊಳ್ಳೋ ಏಯ್ ಓಡ್ಬೇಡ ನಿಂತ್ಕೊಳ್ಳೋ ಏಯ್ ನೀನು ಈ ಕಡೆ ಬಾ ಸರಿ ಸರ್ ಏಯ್ ಏಯ್ ನಿಂತ್ಕೊಳ್ಳೋ ಏಯ್ ನಿಂತ್ಕೊಳ್ಳೋ ಓಡ್ಬೇಡ ನಿಂತ್ಕೊಳ್ಳೋ ಏಯ್ ಓಡ್ಬೇಡ ಮಾತಾ ಕೇಳ್ತಿದ್ದೀನಿ ಶೂನಲ್ಲಿ ಏನಿಟ್ಟಿದ್ಯಾ ಹೇಳೋ ಏನಿಟ್ಟಿದ್ಯಾ ಅಂತ ಹೇಳೋ ಬಿಡೋ ಸರ್ ಯಾರು ಸುಟ್ಬಿಟ್ರು ಸರ್ ಅಪ್ಪ ಬಾಯ್ ಅಪ್ಪ ಟಾಟಾ ಟಾಟಾ ಒಂದು ಲಕ್ಷ್ಯ ಇಟ್ಕೊಳ್ಳಿ ಅದನ್ನೇ ನಿಮ್ಮ ಜೀವನ ಮಾಡ್ಕೊಳ್ಳಿ ಅದನ್ನೇ ಯೋಚನೆ ಮಾಡಿ ಅದ್ರ ಬಗ್ಗೆ ಕನ್ಸ್ ಕಾಣಿ
ಆ ಲಕ್ಷ್ಯಕ್ಕೋಸ್ಕರನೇ ಜೀವನ ಮಾಡಿ. ಬುದ್ಧಿಲಿ, ಮೈಯಲ್ಲಿ ನರಗಳು ಅಂತ ನಿಮ್ ಮೈಯಲ್ಲಿರೋ ಎಲ್ಲಾ ಅಂಗಗಳನ್ನು ನಿಮ್ಮ ಲಕ್ಷ್ಯನೇ ತುಂಬಿರ್ಬೇಕು. ಬೇರೆದ್ರ ಬಗ್ಗೆ ಯೋಚನೆ ಮಾಡೋದೆಲ್ಲಾನು ಪೂರ್ತಿಯಾಗಿ ಬಿಟ್ಬಿಡಿ. ಸ್ಟೂಡೆಂಟ್ಸ್, ಇದನ್ನ ಯಾರು ಹೇಳಿದ್ದು ಹೇಳಿ ನೋಡೋಣ. ಮಿಸ್, ನೀವು ತಾನೇ ಮಿಸ್ ಹೇಳಿದ್ದು. ಮಿಸ್ ಹೇಳಿದ್ದು. ಇದನ್ನ ಹೇಳಿದ್ದು ನಾನಲ್ಲ, ವಿವೇಕಾನಂದ. ಅವಳಾದ್ರೂ ಅದನ್ನ ಹೇಳಿದ್ಲಲ್ವಾ, ನಗ್ಬೇಡಿ. ನಿನ್ನೆ ಅಬ್ರಹಾಂ ಲಿಂಕನ್ ಬಗ್ಗೆ ಓದ್ಕೊಂಡ್ ಬನ್ನಿ ಅಂತನ್ನಲ್ಲ, ಯಾರು ಓದಿದೀರಾ? ಮಿಸ್, ನಾನ್ ಹೇಳ್ತೀನಿ ಮಿಸ್. ಹೇಳು ನೋಡೋಣ. ಅಬ್ರಹಾಂ ಲಿಂಕನ್ ಒಂದ್ ಬಡವ್ರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು. ಅವ್ರಪ್ಪ ಒಬ್ರು ಚಪ್ಪಲಿ ಹೊಲಿಯೋರು ಆಗಿದ್ರು. ಅಬ್ರಹಾಂ ಲಿಂಕನ್ ಅವ್ರಮ್ಮ ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ರು. ಅವ್ರ ಜೀವನದಲ್ಲಿ ಒಂದ್ಸತಿ ಕೆಲ್ಸದವರು ಅನ್ನೋ ಹೆಸರಲ್ಲಿ ಕಪ್ಪು ಮಂದಿ ಅವರು ಅವರನ್ನ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು. ಜೀತ ಪದ್ಧತಿಯನ್ನು ತಡಿಬೇಕು ಅಂತ ನಿರ್ಧಾರ ಮಾಡಿದರು. ಅದಾದ ನಂತರ ಅಮೆರಿಕದ 11ನೇ ಪ್ರೆಸಿಡೆಂಟ್ ಆದರು. ಜೀತ ಪದ್ಧತಿಯನ್ನು ಅಂತ್ಯಗೊಳಿಸಿದರು. ಪರವಾಗಿಲ್ವಲ್ಲ, ಕರೆಕ್ಟಾಗಿ ಹೇಳ್ದಿಯಲ್ಲ. ಮಿಸ್, ಇವಳು ಚಪ್ಲಿ ಅಂಗಡಿನಲ್ಲೇ ಕೂತ್ಕೊಂಡು ಓದೋದು. ಅವರು ಚಪ್ಲಿ ತಾನೇ ಹೊಲ್ದಿದ್ದು, ಅದಕ್ಕೆ ಹೇಳಿದ್ಲು. ಮಕ್ಕಳೇ, ಎಲ್ರೂ ಪ್ರಿಯಂಗೆ ಚಪ್ಪಾಳೆ ಹೊಡಿರಿ. ಸ್ವಲ್ಪ ಹಾಕಿ. ನಮ್ ಆಫೀರ್ ಸರ್ಸ್ ರೋಡ್ ಸೈಡ್ ಇರ್ಬೇಕಾರೆ ಸಡನ್ ಆಗಿ ಬಂದ್ಬಿಟ್ಟು ಬೇಕು ಅಂತಾನೆ ತಗೊಳಕಂಬಿಟ್ಟ. ಅವ್ನ್ ಕಾಲಲ್ಲಿ ಇದ್ದಂತ ಶೂ ಅಲ್ಲಿ ಏನೋ ಒಂದು ವ್ಯತ್ಯಾಸವಾದ ಲೈಟ್ ಹೊಡಿತಾ ಇತ್ತು. ಆ ಇನ್ಸ್ಪೆಕ್ಟರ್ ಏನಂತ ನೋಡೋ ಅಷ್ಟ್ರಲ್ಲಿ ಎಲ್ಲಾರನ್ನು ತೆಳ್ಬಿಟ್ಟು ಆ ಶೂ ಹಿಡ್ಕೊಂಡು ಓಡಾಗ್ಬಿಟ್ಟ. ದಿಢೀರ್ ಅಂತ ಯಾರೋ ಒಬ್ಬ ಇವನ ಶೂಟ್ ಮಾಡ್ಬಿಟ್ಟ. ಸೂಟ್ ಅವ್ನ್ ಯಾರಂತನೂ ಗೊತ್ತಿಲ್ಲ, ಇವನ್ ಯಾರಂತನೂ ಗೊತ್ತಿಲ್ಲ. ರಿಪೋರ್ಟ್ಸ್ ನೋಡಿದೆ, ಕ್ರಿಟಿಕಲ್ ಕಂಡೀಷನ್ಸ್ ಏನೂ ಇಲ್ಲ. ಪೇಷಂಟ್ ಡಿಸ್ಚಾರ್ಜ್ ಆಗೋದಕ್ಕೆ ಇನ್ನು 1 ವೀಕ್ ಆಗುತ್ತೆ. ಅಗ್ನಿ IPS. ಏ ಮಗು, ನಿನ್ ಹೆಸರೇನು? ಹೇಳಿ ಅಣ್ಣ, ಏನ್ ಬೇಕು? ಮಗು, ನಾವೆಲ್ಲ ಯಾರಂತ ಗೊತ್ತಾ? ಓ, ನೀವೇ ಆ 3 Idiots? ಬಾಯಿ ನೋಡ್ದ ಅದ್ರದ್ದು. ಸರಿ ಸರಿ, ನಿನ್ ಶೂ ಬೇಗ ಕೊಡು. ಯಾರೋ ಅಂಗಡಿ ಹತ್ರ ಬಂದು ನಶೆಯಲ್ಲಿ ಗಲಾಟೆ ಮಾಡೋದು. ಯಾರಮ್ಮ ಇವ್ರು? ಈ ಮಾಲ್ಗೆ ವಾಚ್ಮ್ಯಾನಾ? ಇವ್ರು ನಮ್ಮಪ್ಪ, ಈ ಅಂಗಡಿ ಓನರು. ಯಾಕೆ ಲೈನಲ್ಲಿ ಬರೋದಿಲ್ವಾ?
ಇವನು ವೈನ್ ಶಾಪ್ ಓನರು ಟೋಕನ್ ಇಟ್ಕೊಂಡು ಲೈನ್ ಆಗಿ ಬರ್ತಾರೆ. ಮೊದಲು ಬಂದಿರೋ ಕಸ್ಟಮರ್ಗೆ ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ. ಓಯ್ ಏನೋ ಆ ಮಗು ಕೈಲಿ ದುಡ್ಸ್ಕೊಂಡ್ ತಿಂತೀಯಾ? ಚೈಲ್ಡ್ ಲೇಬರ್ ಕೇಸಲ್ಲಿ ಒಳಗಡೆ ಹಾಕ್ಬಿಡ್ತೇನೆ. ಸರ್, ನೀವು ಒಂದ್ ಮಗುಗೆ ಮೀಸೆ ಅಣಿಸ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀರಾ? ಏ ಮಗು, ಇವ್ನ ಮೀಸೆ ಅಣಿಸ್ಕೊಂಡಿದ್ರೆ ಹುಡುಗಿ ಗೊತ್ತಾಯ್ತು. ನಾನೇನು ಚೈಲ್ಡ್ ಲೇಬರ್ ಅಲ್ಲ, ನಾನ್ ಚೈಲ್ಡ್ ಓನರು. ಏನ್ ಸರ್ ಮಾಮೂಲಿ ಬೇಕಾ? ನೋಡಿದ್ರು ಸಾಹೇಬ್ರೆ, ಪೊಲೀಸ್ ಅವ್ರ ಬಗ್ಗೆ ಎಷ್ಟು ತಮಾಷೆ ಮಾಡ್ತಾವಳೆ. ಏಯ್, ನಮ್ ಡಿಪಾರ್ಟ್ಮೆಂಟ್ ನಾವೇ ಆಡ್ಕೋಬಾರ್ದು, ಸುಮ್ನೆ ಇರೋ. ಬೇಗ ಕೊಡಮ್ಮ, ನಾನೇ ಮೊದ್ಲು ಬಂದಿದ್ದು, ಬೇಗ ಕೊಡೋ. ದೊಡ್ಡ ವೋಲ್ವಾ ಕಾರ್ನ ವಾಟರ್ ವಾಶಿಗೆ ಕೊಟ್ಟು ಕಾಯ್ತಿದ್ದಾನೆ ಇವನು. ಏಯ್ ತಗೊಳ, ನಿನ್ ಚಪ್ಪಲ್ನ ತಲೆ ಮೇಲೆ ಇಟ್ಕೊಂಡು ಹಾಗೆ ಹೋಯ್ತಾ ಇರೋ. ನಡಿ ನಡಿ. ಯಾವನ ಇವನು? ನಮ್ಮಣ್ಣ ಪೊಲೀಸ್ ವಾಶಿಗೆ ಕೊಟ್ಟು ಡ್ರೆಸ್ ಹಾಕೊಂಡ್ ಬಂದ್ಕೊಂಡು ಬಿಲ್ಡಪ್ ಕೊಡ್ತಿದಾರೆ. ನೀನ್ ಬೇರೆ ಅವ್ರ ಎದುರುಗಡೆ ಬಿಲ್ಡಪ್ ಕೊಡ್ತೀಯ? ಅಣ್ಣ ಮಾತಾಡೋಣ. ನೀ ಶೂ ಕೊಡ್ ಸಾಹೇಬ್ರೆ. ಈ ನಿಧಿ ತಗೊಂಡು ಮಗು ಕೈಲಿ ಕೊಡು. ನನ್ನ ಅನುಭವದಲ್ಲಿ ಈ ತರ ಶೂ ನಾನ್ ನೋಡೇ ಇಲ್ಲ. ಏನೋ ನಿನ್ ಅನುಭವ 20 ವರ್ಷ ಇರ್ಬೋದಾ? ಏ ಮಗು, ಇದು ತುಂಬಾ ಸೆಂಟಿಮೆಂಟ್ ಆಗಿರೋ ಶೂ, ಬೇಗ ಸರಿ ಮಾಡ್ಕೊಡು. ಏನದು? ಈ ಶೂ ಹೊಲ್ದ್ಕೊಡಕ್ ನಂಗೆ ಭಯ ಆಗ್ತಾ ಇದೆ. ಏನಮ್ಮ, ಅದೊಂದ್ ಸಣ್ಣ ಮರಿತಾನೆ, ಇವನ್ ತರ ಹೆಗ್ನ ಅಲ್ವಲ್ಲ. ಎಷ್ಟಾಗುತ್ತೆ ಅಂತ ಹೇಳಮ್ಮ, ಗೂಗಲ್ ಪೇ ಮಾಡ್ಬಿಡ್ತೀನಿ. ಒಂದ್ 300 ರೂಪಾಯಿ ಆಗುತ್ತೆ ಅಣ್ಣ. ಏನಮ್ಮ, ನಾನು ನಿನ್ ಅಂಗಡಿ ರೇಟ್ ಕೇಳಿದ್ದಲ್ಲ. ನಮ್ಮ ಅಣ್ಣನೇ ಮೆಜೆಸ್ಟಿಕ್ ಡಸ್ಟ್ ಬಿನ್ ಅಲ್ಲಿ ಬಿದ್ದಿ ಶೂನ ಎತ್ತಾಕೊಂಡ್ ಬಂದು ಇಲ್ಲಿ ತಗೊಬಂದ್ ಕೊಟ್ಟಿದ್ದಾರೆ. ತಗೋ. ಆ ರೇಟ್ ಅಲ್ಲಿ ಹೊಸ ಶೂನೇ ತಗೋಬಹುದು. ಏಯ್, ಅಣ್ಣ ಯಾವತ್ತಾದ್ರೂ ಹೊಸ ಶೂ ತಗೊಂಡಿದಾರ? ಅವ್ರು ಬಾಯ್ ಬಿಟ್ರೆ ಸಾಕು, ಎಲ್ಲರೂ ಶೂ ಎಸಿತಾರೆ. ಅದನ್ನೇ ತಗೊಂಡಿದ್ದಾರೆ. ಹಾಳಾಗಿರೋ ಶೂ ಕೊಟ್ಬರೋಣ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ, ಮುಚ್ಚ ಬಾಯ್ನ. ಯಾವ್ದು ಹಾಳಾಗಿರೋ ಶೂ? ನಾನು ಎಲ್ಲೇ ಹೋದ್ರು ಈ ಶೂ ಹಾಕೊಂಡ್ ಹೋದ್ರೆ ನನಗೆ ಕೆಲಸ ಕೊಡ್ತಾರೆ ಗೊತ್ತಾ? ಅದಂಗೆ ಕೆಲಸ ಸಿಕ್ತು ಅಂತ ಅವ್ರು ನಿಮ್ಮನ್ನ ಕಳ್ಸಿದ್ದು ತೆಂಗಿನಕಾಯಿ ತರಕ್ಕೆ. ಇಲ್ಲ ನೋಡ, ರೌಡಿ ಅಂದ್ರೆ ತೆಂಗಿನಕಾಯಿನ ತರಬೇಕು, ನಮ್ಮನ್ನ ನಾವು ಚುಚ್ಚಿಸ್ಕೊಳಕ್ಕೂ ರೆಡಿ ಇರ್ಬೇಕು. ಸದ್ಯಕ್ಕೆ ಇವಾಗ ಯಾರು ನಿನ್ನ ಸುಮ್ಮನೆ ಚುಚ್ಚೋದು? ನನ್ನ ರೇಗಿಸ್ಬಿಡ ಬಿಡು, ಬಾಯಿ ಮುಚ್ಕೊಂಡಿರೋ. ಇಲ್ಲ ನೋಡಮ್ಮ, ಈ ನನ್ನ ಹಾಳಾಗಿರೋ ಶೂನ ನೀನು ಚೆನ್ನಾಗಿ ರೆಡಿ ಮಾಡ್ಕೊಟ್ರೆ, ಈ ನಿನ್ ಹಾಳಾಗಿರೋ ಅಂಗಡಿನ ನಾನು ಚೆನ್ನಾಗಿ ರೆಡಿ ಮಾಡ್ಕೊಡ್ತೀನಿ, ನಿಮ್ಮ ಅಪ್ಪನ್ನು ಸೇರಿಸಿ. ಹಂಗ ಅಣ್ಣ? ನಿಜಾನಾ? ಆಗ್ಲೇ ಸಿಜಿ ಮಾಡಿ ನೋಡ್ಬಿಟ್ಟಾ? ಈ ಶೂ ಅಲ್ಲಿ ಹಾವಿದ್ರು ಕೂಡ ನಾನು ಹೊಲ್ದ್ಕೊಡ್ತೀನಿ. ಸರಿ, 1-2 ದಿನ ಬಿಟ್ಟು ಬರ್ತೀನಿ. ಶೂ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ರೆಡಿ ಮಾಡಿಟ್ಟಿರ್ಬೇಕು. ಮಾಡೋದನ್ನ ಆ ಶೂನಲ್ಲಿ ನನ್ ಕಾಲ್ ಬಿಟ್ಟು ಬೇರೆ ಇನ್ಯಾರ ಕಾಲು ಟಚ್ ಮಾಡಬಾರ್ದು. ದೊಡ್ಡ ಶೂ ಇವಂದು. ಏನಾಯ್ತು? ಪಾಪಿ, ತೆಗಿಯೋ ಕಾಲ್ನ. ಹೋಗಯ್ಯ. ಏನಮ್ಮ, ಒಂದೇ ನಿಮಿಷ ಬ್ಲೇಡ್ ಕೊಡಮ್ಮ, ಇವನ್ ಕತ್ನ ಕಟ್ ಮಾಡ್ಬಿಡ್ತೀನಿ. ಅಣ್ಣ ಅಣ್ಣ ಬಿಡಿ ಅಣ್ಣ, ನಮ್ಮ ಅಪ್ಪ ಅಣ್ಣ ಏನೋ ಗೊತ್ತಿಲ್ದೇನೆ ಮಾಡ್ಬಿಟ್ರು, ಬಿಡಿ ಅಣ್ಣ. ನಿಮ್ಮ ಅಪ್ಪ ಆಗಿರೋದಕ್ ಬಿಡ್ತಿದ್ದೀನಿ, ನನ್ ಶೂ ಮೇಲೆ ಕಾಲ್ ಹಾಕಿದ್ದೇನೆ, ತೆಗಿಯೋ ಕಾಲ್ನ. ಕಾಲೆತ್ ಒಳಗಡೆ ಹಾಕೊಳ. ಏನಮ್ಮ, ಹುಷಾರಾಗಿ ನೋಡ್ಕೊಳಮ್ಮ, ಅದ್ ನನ್ ಜೀವ ಕಣವ. ಶೂ ಸೇಫ್ ಆಗಿ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಶೇಪೇ ಇರಲ್ಲ. ಶೂ ರೆಡಿ ಆಗ್ಲಿ, ಅದ್ರಲ್ಲೇ ಹೊಡಿತೀನಿ ನಿನ್ಗೆ. ಹತ್ತೋ ಗಾಡಿನ. ನನ್ ಮಕ್ಳ ಕೊಡಕ್ ನನ್ ಮಗ. ಎಲ್ರು ಗಮನ ಇಟ್ಕೇಳಿ, ಮುಂದಿನ ವಾರ ಟೆಸ್ಟ್ ಇದೆ. ಎಲ್ರು ಚೆನ್ನಾಗಿ ಓದ್ಕೊಂಡ್ ಬರ್ಬೇಕು. ಯಾವಾಗ್ಲೂ ಲೀವ್ ಹಾಕಿರ್ತೀಯ ಮಿಸ್. ಚೆನ್ನಾಗ್ ಓದು. ಮಿಸ್ ಕಮ್. ಸರ್ಕ್ಯುಲರ್ ಮಿಸ್. ನಾಳೆ ಲೀವ್ ಇರ್ಬೇಕು. ನಾಳೆ ರಜಾ ಅಂತ ಕಣೆ. ಸುಮ್ನೆ ಇರೋ. ನೋಡಿ, ಎಲ್ರು ಗಮನ ಇಟ್ಕೇಳಿ, ನಾಳೆ ಮದರ್ಸ್ ಡೇ. ಅವ್ರವ್ರ ಅಮ್ಮನ ಶಾಲೆ ಕರ್ಕೊಂಡ್ ಬರ್ಬೇಕು. ಚೆನ್ನಾಗಿರುತ್ತೆ ಅಲ್ವಾ? ನಾನು ಕರ್ಕೊಂಡ್ ಬರ್ತೀನಿ ಅಮ್ಮನ್ನ. ನಾಳೆ ಕಲರ್ ನಾನು ನಮ್ಮ ಅಮ್ಮನ ಕರ್ಕೊಂಡ್ ಬಾ. ಯೂನಿಫಾರ್ಮ್ ಮಿಸ್. ಎಲ್ರು ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕು. ಮಿಸ್ ಹಾಗಾದ್ರೆ ಅಮ್ಮಂದಿರು ಯೂನಿಫಾರ್ಮ್ ಅಲ್ಲಿ ಬರ್ಬೇಕಾ ಮಿಸ್? ಏಯ್, ಮಾತ್ ಜಾಸ್ತಿ ಆಯ್ತು. ಅವ್ನು ನೋಡ ಹೆಂಗೆಲ್ಲ ಕೇಳ್ತಾನೆ. ಅಯ್ಯೋ ಕರೆಕ್ಟ್, ಯಾವಾಗ್ಲೂ ಹಿಂಗೆ. ಹೌದು, ಲಾಸ್ಟ್ ಇಯರ್ ಹಂಗಾಯ್ತಲ್ವಾ? ಓಕೆ ಓಕೆ. ಅಪ್ಪ ಅಪ್ಪ, ಏಯ್, ಏನೋ ಅಮ್ಮ ಹೆಂಗಿರ್ತಾರೆ ಅಪ್ಪ? ಸತ್ತೋರ್ ಬಗ್ಗೆ ಕೇಳ್ಬೇಡ. ಹೇಳಪ್ಪ. ನಿಮ್ಮ ಅಮ್ಮ ತಾನೇ ಹಾಗೆ ಬೆಳ್ಳಿ ಬಳೆಗಳನ್ನ ಹಾಕೊಂಡು ತಲೆ ತುಂಬಾ ಮಲ್ಗೆ ಹೂ ಮುಡ್ಕೊಂಡ್ ಬಂದ್ಲು ಅಂದ್ರೆ ಹಾಗೆ ವಾ ನೋಡಕ್ಕೆ ಆಗ್ತಿರ್ಲಿಲ್ಲ ಆ ಶನಿನ. ಆ ಶನಿ ಬಗ್ಗೆ ಯಾಕೆ ಹೇಳ್ತೀನಿ ನೀನು? ಇಲ್ಲಪ್ಪ, ಅಮ್ಮ ಜ್ಞಾಪಕ ಬಂದ್ಬಿಟ್ರು. ಆ ಶನಿ ಅಂದ್ರೆ ಹಾಗೆ
ಯಾವಾಗ ನೋಡಿದ್ರು ಕುಡಿಬೇಡ ಕುಡಿಬೇಡ ಅಂತ ಪ್ರಾಣ ತಿಂತಾನೆ ಇದ್ಲು. ಅವಾಗ ನೀನು ಹೊಟ್ಟೆ ಒಳಗೆ ಇದ್ದೆ. ಕುಡಿಬೇಡ ಕುಡಿಬೇಡ ಅವಳು ಕೂಗ್ದ ಹಾಗೆ ಇದೆ. ಅದಕ್ಕೆ ತಗದು ಒಂದು ಒದ್ದೆ ಶನಿಗೆ 2 ಸಲ ಕಾಲ್ ಜಾರಿ ಆ ಗುಂಡ್ಕಲ್ಲಿಗೆ ಹೋಗಿ ದಡ್ ಅಂತ ಹೊಡ್ಕೊಡ್ಲು. ಸುಂದರವಾದ ಮನೇಲಿ ರಕ್ತ ಚೆಲ್ಬಿಟ್ಲು. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋದವಳು ಬರ್ಲೇ ಇಲ್ಲ. ಕೊಡ್ತಾ ಪ್ರಾಣ ತೆಗಿಯತ್ತೆ. ಅದೇ ರೀತಿನೇ ಕೊಡ್ತಾ ನಿಲ್ಸಿ ಅಂತ ಹೇಳೋರ್ ಜೀವನ ತೆಗಿಯತ್ತೆ. ಬಂದ್ಬಿಟ್ಲು ಹೇಳೋದಕ್ಕೆ. ನೀನು ನನಗ್ ಕುಡಿಬೇಡ ಅಂತ ಹೇಳಿ ನೋಡು, ಆಮೇಲೆ ನಿನಗೂ ಗುಂಡ್ಕಲ್ಲಾಗತ್ತೆ. ತಾಯಿಯ ಹುಡುಕುತ್ತಾ ಒಂಟಿಯಾಗಿ ಹೇ ನಾನು, ದಾಹವು ಆದರೆ ಕಡಲ ಕೀಳುವುದೇ ಮೀನು. ತಾಯಿ ಪ್ರೀತಿಗೆ ಸಾಟಿಯಾರು, ಅವಳ ಹಾಗೆ ಇಲ್ಲಿ ಯಾರು. ನಿನ್ನ ಅಪ್ಪಗೆ ನೀಡಲು ಓಡೋಡಿ ಬಾ, ನೀ ಬೇಗ ಬಾ. ಆರಾರಿರೋ ಬೇಗ ಬಾ. ಲಕ್ಷ್ಮಿ, ಇವರೇ ನಿಮ್ಮ ಅಮ್ಮನಾ? ಹೌದು. ತುಂಬಾ ಚೆನ್ನಾಗಿದ್ದಾರೆ ಕಣೆ. ನಿಮ್ಮ ಅಮ್ಮನ ಕೈ ಒಂದ್ಸಲ ಮುಟ್ ನೋಡ್ಲಾ? ನೋಡು. ಯಾಕಮ್ಮ ಆಡ್ತಾ ಇದೀಯಾ? ಅಮ್ಮ, ಇವಳೇ ನನ್ನ ಫ್ರೆಂಡು. ಚಪ್ಲಿ ಅಂಗಡಿ ಇದೆ ಅಲ್ವಾ, ಅದು ಇವಳದೆ ಅಮ್ಮ. ಪಾಪ ಅಮ್ಮ ಇಲ್ಲ ಅವಳಿಗೆ. ನೀನೇನಾ ಆ ಪ್ರಿಯ ಪುಟ್ಟ? ಹೊರಗಿಕೊಂಡು ಅವಳ ಮಮತೆ ಕಾಣದೆ ಒಂಟಿಯಾಗಿ ಸೋತು ನಿಂತೆ. ತಾಯಿ ನೀನು ಬೇಕಿದೆ, ಹೋಗಿದೆ ನನ್ನಾಳೆಯ ಸಂತೋಷವು. ಗಾಯವೇ ಆರದೆ ಬಾಬಾ. ಸೆಲ್ವಿನು ನಿಂತರನೇ ಅಮ್ಮ ಇಲ್ದೇ ಇರೋ ಹುಡುಗಿ. ತುಂಬಾನೇ ಸುಂದರವಾಗಿದ್ಲು. ನಿಮ್ಮಪ್ಪ ದಿನಾ ಕುಡಿದ್ಬಿಟ್ಟು ಬಂದು ಅವಳನ್ನ ಹೊಡಿತಾ ಇದ್ದ. ಆದ್ರೆ ಸೆಲ್ವಿ ಅವನ್ ವಿರುದ್ಧವಾಗಿ ಒಂದ್ ಮಾತುನು ಆಡ್ತಾ ಇರ್ಲಿಲ್ಲ. ಗಂಡ ಅಂತ ಹೊಡೆದ್ರು ಕೂಡ ಸುಮ್ನೆ ಇರ್ತಾ ಇದ್ಲು. ನೀನ್ ಹೊಟ್ಟೆಯಲ್ಲಿದ್ದಾಗ ನಿಮ್ಮಪ್ಪ ಕುಡಿದ್ಬಿಟ್ಟು ನಿಮ್ಮಮ್ಮಗೆ ಹೊಟ್ಟೆಗೆ ಒದ್ಬಿಟ್ಟ. ನಾವೆಲ್ರೂ ಕರ್ಕೊಂಡ್ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ನಿಮ್ಮಮ್ಮನ ತಲೆಯಿಂದ ರಕ್ತ ಬರ್ತಾ ಇತ್ತು. 3ನೇ ಬೀದಿಯಲ್ಲಿರೋನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ. ಪೊಲೀಸ್ ಅವ್ರು ಬಂದು ನಿಮ್ಮಮ್ಮನ್ ಕೇಳಿದ್ರೆ ನನ್ ಗಂಡ ಏನು ಮಾಡಿಲ್ಲ, ನಾನೇ ಕೆಳಗ್ ಬಿದ್ಬಿಟ್ಟೆ ಅಂತ ಹೇಳಿದ್ಲು. ಪೊಲೀಸ್ನವರು ಕೇಸ್ ತಗೊಳ್ಳಾರೆ ನಮ್ಮನ್ನೆಲ್ಲ ಬೈದ್ಬಿಟ್ಟು ಹೊರಟೋದ್ರು. ಅವಳ ಹತ್ರ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ದೆ. ನನ್ ಬದುಕ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಮಗು ಹುಟ್ಟಿದ್ಮೇಲೆ ಅಪ್ಪ ಎಲ್ಲಿ ಅಂತ ಕೇಳ್ತಾಳೆ. ಜೈಲ್ನಲ್ಲಿದ್ದಾನೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಅವ್ನ್ ಕುಡ್ಕೊಂಡಿದ್ರು ಪರವಾಗಿಲ್ಲ, ಯಾವತ್ತೋ ಬದ್ಲಾಗ್ತಾನೆ ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ಲು. ತುಂಬಾ ಅಪಾಯದಿಂದ ನೀನ್ ಹುಟ್ಟಿದೆ. ಸೆಲ್ವಿ ನನ್ ಕಣ್ಣು ನೋಡ್ಕೊಂಡನೆ ಸತ್ತು ಹೋದ್ಲು. ಅಜ್ಜಿ, ಏನಮ್ಮ? ನಮ್ಮ ಅಮ್ಮನ್ ಕೊನೆದಾಗ ನೋಡಿದ್ ಈ ಕಣ್ಣೆ ಅಲ್ವಾ? ಹೌದಮ್ಮ. ನಮ್ಮ ಅಮ್ಮನ್ ನನ್ನ ಫೋಟೋದಲ್ಲೂ ನೋಡಿಲ್ಲ ಅಜ್ಜಿ. ನಮ್ಮ ಅಮ್ಮನ್ ಫೋಟೋ ಆದ್ರೂ ನಿಮ್ಮ ಹತ್ರ ಇದೆಯಾ?
ನಿಮ್ಮ ಅಮ್ಮನ ಫೋಟೋನ ನಾನು ನಿಮ್ಮಮ್ಮ ಒಬ್ರು ಅರ್ಚಕ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ವಿ. ಆಗ ಅವ್ರ ಮನೆಯಲ್ಲಿ ಒಂದ್ ಕಾರ್ಯಕ್ರಮ ಇತ್ತು. ಅಲ್ಲಿ ನಾನು ನಿಮ್ಮಮ್ಮ ಒಂದ್ ಫೋಟೋ ತಗೊಂಡ್ವಿ. ಸ್ವಾಮಿಗಳೇ, ನಮ್ಮ ಅಮ್ಮನ ಫೋಟೋ ನಿಮ್ಮ ಹತ್ರ ಇದೆ ಅಂತಲ್ಲ? ಯಾರಮ್ಮ ನೀನು? ಎಲ್ಲಿಂದ ಬರ್ತಿದೀಯಾ? ಸೆಲ್ವಿ ಅವ್ರ ಮಗಳು. ಅರೆ, ಸೆಲ್ವಿ ಮಗಳ ನೀನು? ನಿಮ್ಮನೆ ಫಂಕ್ಷನ್ ಅಲ್ಲಿ ಹೂ ಮಾರೋ ಅಜ್ಜಿ ಜೊತೆ ಫೋಟೋ ಇದೆ ಅಂತಲ್ಲ? ಆ ಫೋಟೋ ಮನೇಲಿದೆ. ನಾನಿವಾಗ ಪೂಜೆಲಿದ್ದೀನಿ. ಇವಾಗ ನೋಡಕ್ಕಾಗಲ್ವಾ? ಸ್ಕೂಲ್ ಹೋಗ್ಬಿಟ್ಟು ಬೆಲ್ ಹೊಡೆದ ತಕ್ಷಣ ಮನೆಗೆ ಬಂದ್ಬಿಡು, ನಾನ್ ನಿನ್ ಫೋಟೋ ಕೊಡ್ತೀನಿ. ಏ ಹರ್ಷತ್, ಟೈಮ್ ಎಷ್ಟಾಯ್ತು? 9 ಕಾಲು ಕಣೆ. 9 ಕಾಲ? 9 ಕಾಲು. 9 ಕಾಲ. ಈ ಲೆಸನ್ ನ ಇವತ್ತು ಪೂರ್ತಿಯಾಗಿ ಇಲ್ಲೇ ಬರಿಬೇಕು. ಎಕ್ಸಾಮ್ ಹತ್ರ ಬರ್ತಾ ಇದೆ. ಏ ಪ್ರಿಯಾ, ಏನ್ ಮಾಡ್ತಾ ಇದೀಯಾ? ಏ ಹರ್ಷತ್, ಟೈಮ್ ಎಷ್ಟಾಯ್ತು? 10 10ವರೆನಾ? ಟೈಮ್ 10:30 ಆಯ್ತು. 10ವರೆನಾ? ಡೈಲಿ ಅಮ್ಮನ ಫೋಟೋನ ನಾನು ಬೆಳಗ್ಗೆ ಎದ್ದು ನೋಡ್ತೀನಿ. ಏನೇ ಮಾಡ್ತಾ ಇದ್ಯಾ? ಹರ್ಷತ್, ಟೈಮ್ ಎಷ್ಟಾಯ್ತು? ಹೋಗೆ. ಏನ್ ಬಾಲು, ಚೆನ್ನಾಗಿದೀಯಾ? ಗುಡ್ ಆಫ್ಟರ್ನೂನ್ ಸರ್, ಚೆನ್ನಾಗಿದ್ದೀನಿ. ಅಯ್ಯೋ, ಬೇಗ ಹೊಡಿರಿ ಅಣ್ಣ. ಮತ್ತೆ ಮನೇಲೆಲ್ಲ ಚೆನ್ನಾಗಿದ್ದಾರಾ? ನಮಸ್ಕಾರ ಸರ್. ಅಯ್ಯೋ, ಬೇಗ ಬೆಲ್ ಹೊಡಿರಿ ಅಣ್ಣ. ಬೇಗ ಬೆಲ್ ಹೊಡಿರಿ ಅಣ್ಣ. ಇದ್ರೊಳಗಡೆ ನಿಮ್ಮಮ್ಮನ ಫೋಟೋ ಇಟ್ಟಿದ್ದೆ, ನೋಡೋಣವಾ? ಇರು. ಅಜ್ಜಿ ಪಕ್ಕದಲ್ಲಿ ನಿಮ್ಮಮ್ಮ ಇದ್ದಾರೆ ನೋಡು. ಅದೊಂದೇ ಫೋಟೋದಲ್ಲಿ ಇರೋದು ಅನ್ಸುತ್ತೆ. ನೋಡ್ತಾ ಇರ್ತೀಯಾ? ನಾನು ಬೇಗ ಬಂದ್ಬಿಡ್ತೀನಿ, ಸ್ವಲ್ಪ ಕೆಲಸ ಇದೆ. ಕೇಸರಿ ಸೀರೆ ಉಟ್ಕೊಂಡು ನನ್ನ ಎಡಗಡೆ ನಿಂತು ಫೋಟೋ ತಗೊಂಡ್ಲು. ಅದು ಒಂದ್ ಫೋಟೋಲಿ ಅವಳಿದಾಳೆ. ಅಮ್ಮ, ಅಮ್ಮ ನನ್ಗೋಸ್ಕರ ಏನು ಬಿಟ್ಟು ಹೋಗಿಲ್ವಾ? ನಿಮ್ಮಮ್ಮ ದೊಡ್ಡ ಎಲಿಜಬೆತ್ ರಾಣಿ ಕೋಟಿ ಬಿಟ್ಟೋಗಿದ್ದಾಳೆ. ಏನ್ ಬಿಟ್ಟೋಗಿದ್ದಾಳೆ? ಉಸಿರು ಬಿಟ್ಟೋಗಿದ್ದಾಳೆ. ನಿನ್ನೆ ನನ್ನ ತಲೆ ಕಟ್ಟೋಗಿದ್ದಾಳೆ. ಅಮ್ಮ 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 ಅಂತ. ಯಾಕಪ್ಪ ಇಲ್ವಾ? ನನ್ ಮುಖ ನೋಡು. ನಿಮ್ಮ ಅಮ್ಮಂಗೆ ಅಂತ ಚೆನ್ನಾಗೇ ಇದ್ದೀನಿ. ನನ್ ಪಕ್ಕದಲ್ಲಿ ನಿಂತಿದ್ರೆ ನಿಮ್ಮ ಅಮ್ಮನ ಅಸಹ್ಯವಾಗಿ ಕಾಣ್ತಿದ್ಲು. ಸುಮ್ನೆ ನಮ್ಮ ಏನ್ ಬಿಟ್ಟಾಯ್ತು ಅಂತ. ಆ ಶನಿ ಯಾವ್ದೋ ಒಂದ್ ದಾರ ಇಟ್ಕೊಂಡು ಏನಾದ್ರು ಹೊಳಿತಾನೆ ಇದ್ಲು. ನನ್ ಮಗು ಕೊಡ್ಬೇಕು ಅಂತ. ಅಪ್ಪ, ಗೊಂಬೆ ಎಲ್ಲಪ್ಪ ಇದೆ? ಅಲ್ಲೇ ಎಲ್ಲ ಬಿದ್ದಿರುತ್ತೆ, ಹೋಗಿ ನೋಡು. ನಾನು ಹೊರಗಡೆ ಹೋಗಿ ಬರ್ತೇನೆ.
ಏನೇ ವತ್ಸಲ ಹೆಂಗಿದ್ಯಾ? ನನ್ನ ಜೊತೆ ಓದಿರೋಳು ಗುರುತೇ ಹಿಡಿತಿಲ್ಲ ನೋಡು. ಏನಮ್ಮ ಶೂ ರೆಡಿನಾ? ಹಾ ಶೂ ರೆಡಿ ಆಯ್ತು ಅಣ್ಣ. ನೀವ್ ಹೇಳಿದ ತರಾನೇ ನಾನ್ ಶೂ ರೆಡಿ ಮಾಡಿದೀನಿ ಅಣ್ಣ. ಈಗ ನೀವ್ ಹೇಳಿದ ತರ ನನ್ನ ಅಂಗಡಿನ ರೆಡಿ ಮಾಡ್ಕೊಡ್ಬೇಕಣ್ಣ. ಅದೆಲ್ಲ ಸೂಪರ್ ಆಗಿ ಮಾಡ್ಕೊಡ್ತೀನಿ. ಇರಮ್ಮ ಒಳ್ಳೆ ಟೈಮ್ ಬರಕ್ಕಿನ್ನ 5 ನಿಮಿಷ ಐತೆ. ಏಯ್ ಇವ್ರೇನ್ ಫಸ್ಟ್ ನೈಟ್ ಹೋಗ್ತಿದ್ದಾರೆ, ಸಾಕ್ಸ್ ತಗೊಂಡು ಶೂ ಹಾಕೊಳಕ್ ಹೋಗ್ತಿದ್ದಾರೆ. ಅದಕ್ಕೆ ಯಾಕೋ 5 ನಿಮಿಷ? ಲೇ ಬಿದ್ರು ಬೊಂಬೋ, ಇದು ಒಂದು ಕಾಮಿಡಿ ಅಂತ ಮಾಡ್ತೀಯಾ? ಲೇ ಪೂರ್ವ ಯಾವ ಕಡೆನೋ? ನಿಮ್ ಜೊತೆ ನಾನು ಇದ್ದೀನಲ್ಲ, ಪೂರ್ವ ಯಾವ್ದು ಪಶ್ಚಿಮ ಯಾವ್ದು ಅಂತ ನನ್ಗೆ ಗೊತ್ತಾಗ್ಬೇಕು. ಯಾವ್ದಾದ್ರು ದಿಕ್ಕು ತಿರ್ಗ್ಬಿಟ್ಟು ಕೈ ಮುಗಿ. ಒಳ್ಳೆ ಹುಚ್ಚ ನನ್ ಮಗ. ಬಂಡಿ ಮಕ್ಕಳಮ್ಮ, ನನ್ನ ಮಗನಿಂದ ನೀನೇ ನನ್ ಕಾಪಾಡಮ್ಮ. ಏನೋ ಅಂಗಡಿನ ಶಿಫ್ಟ್ ಮಾಡಂಗವಳ. ಏನಮ್ಮ ಹುಡುಕ್ತಾ ಇದೀಯಾ? ಸರಿ ಅಣ್ಣ. ಅಪ್ಪ ಅಣ್ಣನ್ ಶೂ ಎಲ್ಲಿದೆ ಅಪ್ಪ? ಆ ಗಮ್ಮೆಲ್ಲ ಹಚ್ಚಿ ಏನೋ ಅಂಟಿಸ್ತಿದ್ದಲ್ಲ ಅದೇ ತಾನೇ? ಹಾ ಅದೇ ಅದೇ. ಅದನ್ನ ನಾನ್ ನೋಡಿಲ್ಲ. ನೋಡ್ಲಿಲ್ವಾ? ಏನಮ್ಮ ಟೈಮ್ ಆಯ್ತಮ್ಮ, ಶೂ ಎಲ್ಲಮ್ಮ? ಅಣ್ಣ ನೀವು ಲುಂಗಿ ಹಾಕೋ ಬಂದಿದ್ದೀರಲ್ಲ, ನೀವು ಪ್ಯಾಂಟ್ ಹಾಕೊಂಡ್ ಬರೋಷ್ಟ್ರಲ್ಲಿ ನಾನ್ ನಿಮ್ ಶೂನ ರೆಡಿ ಮಾಡಿರ್ತೀನಿ. ನಾನು ಅಷ್ಟ್ರಲ್ಲಿ ನಿಮ್ ಶೂನ ಹುಡುಕಿರ್ತೀನಿ. ಹಾಗಾ ಅಣ್ಣ, ನೀವೆಷ್ಟು ದೊಡ್ಡ ರೌಡಿ, ನೀವ್ ಆ ಶೂ ಹಾಕೋತೀರಾ ಅಣ್ಣ? ಎಲ್ಲಿ ನನ್ ಶೋ ಹೇಳೋ. ಏನಮ್ಮ ನಮ್ಮ ಅಣ್ಣನ್ ಸೀರಿಯಸ್ ಮುಖನ ನಾವ್ ನೋಡೋದಕ್ಕೆ ಆಗೋದಿಲ್ಲ. ಅದನ್ನ ನೋಡಿದ್ರೆ ನಗು ಬರುತ್ತೆ. ಬೇಗ ಶೂ ಹುಡ್ಕು. ಅದೆಲ್ಲ ಒಂದ್ ಶೂನ ಅಣ್ಣ, ನೀವ್ ಹೋಗಿ ಬೇರೆ ಹೊಸ ಶೂ ತಗೊಳ್ಳಿ. ಅಮ್ಮ ನೀ ಶೂ ಹೊಲ್ದಿದ್ಯೋ ಇಲ್ವೋ? ಶೂ ಕೊಡೋ, ನಾವ್ ಹೊರಗಡೆ ಹೊಲ್ಸ್ಕೋತೀವಿ. ಏನಣ್ಣ ಇದ್ರ ತಾನೇ ಕೊಡೋದಕ್ಕೆ? ಏನಣ್ಣ ಮಾತಾಡ್ತಾನೆ? ಏನಮ್ಮ ಹೇಳ್ತಿದ್ದಾನೆ ಇವನು? ಶೂ ಎಲ್ಲಿ ಅಂತ ಅವ್ನು ಕೇಳಮ್ಮ. ಅವ್ರು ಕುಡ್ದ್ಬಿಟ್ಟು ಏನೇನೋ ಮಾತಾಡ್ತಾರೆ ಅಣ್ಣ. ಸುಮ್ನೆ ಕಾಲಿಟ್ಟಿದ್ದಕ್ಕೆ ಹೊಡೆದೆ ಅಲ್ವಾ? ಇವಾಗ ಶೂನೇ ಕಳೆದೋಯ್ತು, ಯಾರಿಗೂ ಹೊಡಿತೀಯ? ಈ ನನ್ನ ಮಗನ ಹಂಗೆ ತುಳಿದು ಸಾಯಿಸ್ಬಿಡ್ತಾರೆ. ಅಣ್ಣ ಪಾಪ ಅಣ್ಣ, ಅಪ್ಪ ಬೇಡ ಅಣ್ಣ, ಅಣ್ಣ ಬೇಡ ಅಣ್ಣ. ಇವ್ನು ಕುಡ್ದಿರೋ ದಿವಸಕ್ಕೆ ಹೋಗಿ ಮಜ್ಜಿಗೆ ತಗೋಬೇಡ. ಹಂಗೆ ನೆಂಚ್ಕೊಳ್ಳೋದಕ್ಕೆ ಕಬಾಬ್ನು ಹೇಳ್ಬಿಡ್ಲಾ? ಹಂಗೆ ನನ್ನ ಮಗನ ತುಳು ಸಾಯಿಸ್ಬಿಡ್ತೀನಿ. ಲೇ ಎಲ್ಲೋ ನನ್ ಶೂ ಲೈಫ್ ಜೊತೆ ಆಟ ಆಡ್ತಾ ಇದೆ. ಹೋಗು. ಇವನು ಹೇಳಂಗ್ ಕಾಣ್ತಿಲ್ವಲ್ಲಪ್ಪ. ಅಮ್ಮ ನನ್ ಶೂ ಎಲ್ಲಮ್ಮ? ಮುಖ ನೋಡ್ತಾವಳಲ್ಲಪ್ಪ. ಇವನ್ ಕೈ ಕಾಲೆಲ್ಲ ಕಟ್ಟಿ ಜೀಪ್ ಮೇಲೆ ತಗೊಂಡೋಗ ಹಾಕೋ. ಇವ್ನ್ ಕುಡ್ದಿರೋದು ಹೇಳಿದ್ಮೇಲೆ ಇವ್ನು ವಿಚಾರಿಸ್ಕೊಳ್ಳೋಣ. ಅವನೇನಾದ್ರೂ ವಾಂತಿ ಮಾಡಾಕಿದ್ರೆ ಕ್ಯಾರಿ ಬ್ಯಾಗ್ ತಗೊಂಡು ಹಿಡ್ಕೋ. ಗೂಬ್ ನನ್ ಮಗನೇ ಎತ್ಕೊಳ್ಳೋ. ಬಿಟ್ಬಿಡಿ ಪ್ಲೀಸ್ ಅಣ್ಣ. ಎಲ್ಲೋ ಅಂಗಡಿ ಒಳಗೆ ಇಟ್ಟಿರ್ತಾರಣ್ಣ, ಪ್ಲೀಸ್. ಈ ಅಂಗಡಿನ 4 ಕಡೆ ಇದೆ, ಇದ್ರಲ್ಲಿ ಬೇರೆ ಸ್ಟೋರ್ ರೂಮ್ ಬೇರೆ ಇದೆಯಾ? ಏನಣ್ಣ ಕತೆ ಹೊಡಿತಾವಳೆ? ಅಣ್ಣ ನಾನ್ ಮನೆಗೆ ಹೋಗಿ ನೋಡ್ಕೊ ಬರ್ತೀನಿ ಅಣ್ಣ. ಮನೆಗೆ ಹೋಗಿ ನೋಡ್ಕೊ ಬತ್ತೀಯಾ? ಎಷ್ಟ್ ನಿಮಿಷ ಆಗುತ್ತೆ? 1-2 ದಿನ ಟೈಮ್ ಕೊಡಿ ಅಣ್ಣ. ನಿಮ್ ಮನೆ ಏನ್ ರಾಜಸ್ಥಾನದಲ್ಲಿ ಇದೆಯಾ? 2 ದಿನ ಟೈಮ್ ಕೇಳ್ತಿದ್ಯಾ? ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, 2 ದಿನ ಟೈಮ್ ಕೊಡಿ. ಅಪ್ಪ ಮನೇಲೆ ಎಲ್ಲೋ ಇಟ್ಟಿರ್ತಾರೆ, ನೋಡ್ಕೊ ಬರ್ತೀನಿ ಪ್ಲೀಸ್ ಅಣ್ಣ. ಈ ನಿನ್ ಪಾಪದ ಮುಖ ನೋಡಿ ನನ್ ಮಗನ್ ಬಿಟ್ಟು ಹೋಗ್ತಾ ಇದೀನಿ. 2 ದಿನದಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಂಗಡಿನೆಲ್ಲ ಒಡೆದ್ ಬಿಸಾಕ್ಬಿಡ್ತೀನಿ. 2 ದಿನ ಅಷ್ಟೇ ಟೈಮು. ನನ್ ಶೂ ನನ್ ಕೊಡ್ಬೇಕು. ನಡಿಯಾ? ಹೌದು, ಇವ್ರ ಮುಖ ದೊಡ್ಡ ಶಾರುಖ್ ಖಾನ್ ತರ ಇದೆ. ಏನಮ್ಮ ಬುಲೆಟ್ ಇಂದ ಏಟ್ ಬಿದ್ದಿದೆ, ಇವರಿಂದ ಮಾತಾಡಕ್ಕಾಗುತ್ತಾ? ಅಷ್ಟ್ ಕ್ರಿಟಿಕಲ್ ಏನಿಲ್ಲ ಸರ್. ಇವನ್ ಬಾಯಿ ತೆಗೆದು ಮಾತಾಡಿದ್ರಮ್ಮ ಯಾವ ಕೇಸ್ ಏನ್ ಕೇಸ್ ಅಂತ ನನಗೂ ಗೊತ್ತಾಗೋದು. ಓಕೆ ಸರ್, ನಾವು ನೋಡ್ಕೊಳ್ತೀವಿ. ಏನಾದ್ರೂ ಇಂಪ್ರೂವ್ಮೆಂಟ್ ಗೊತ್ತಾದ್ರೆ ಕಣ್ಬಿಟ್ಟು ನೋಡಿದ್ರೆ ಯಾರಿಗೂ ಗೊತ್ತಾಗದ ತರ ಬಂದು ಹೇಳು, ಆಯ್ತಾ? ನೀವು ಹೊರಗಡೆ ವೇಟ್ ಮಾಡಿ ಸರ್, ನಾವು ಹೇಳ್ತೀವಿ. ನಾಯಕ್ರೆ ಹೆಂಗಿದೆ ಇದು? ನನ್ ಮುಖ ನೋಡ್ತಾ ಇದ್ಯಾ? ಇದನ್ ನೋಡು, ಕೇಕ್ ಮೇಲೆ ಏನ್ ಬರ್ದಿದ್ದೀನಿ ಅಂತ ನೋಡು. ಶ್ರೀರಾಮ್ಪುರದ ರೋಡಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನಾ ನನ್ ಗಂಡ್ಸಾಗಿರೋದಕ್ಕೆ ಹಿಂಗ್ ಬರ್ಸಿದೀರಾ? ಹೆಂಗ್ಸಾಗಿದ್ರೆ ಏನ್ ಕತೆ? ಗಂಡ್ಸಾಗಿದ್ದಕ್ಕೆ ನೋಡಕ್ಕೆ ಆಗ್ತಿಲ್ಲ, ಹೆಂಗ್ಸಾಗಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕೋಕ್ರೆ ನನ್ ಮಗನ ಏನೇ ಆಗ್ಲಿ ಅಣ್ಣ, ನೀವೇಣ ದೊಡ್ಡ ರೌಡಿ? ಏನ್ ದೊಡ್ಡ ರೌಡಿ ಬಿಡೋ. ಈ ಸೋಮ್ ಸುಂದ್ರ ಏನಾದ್ರೂ ದೊಡ್ಡ ಕೆಲ್ಸ ಕೊಡ್ತಾನೆ ಅಂದ್ರೆ ಕೊಡೋದೇ ಇಲ್ಲ ನೋಡು. ಅಯ್ಯಯ್ಯೋ, ನೀನ್ ದೊಡ್ಡ ರೌಡಿ ಅಲ್ವಾ ಹಾಗಾದ್ರೆ? ನಿಲ್ಸೋ, ಅದೇ ಶೇಖರ್ ಅವ್ರ ಕೆಲ್ಸ ಕೊಟ್ಟಿದ್ರಲ್ಲ, ಎಲ್ಲೋ ಒಂದ್ ಕೆಲ್ಸ ಕೊಟ್ಟ. 2 ಕೈನು ಕಟ್ಟಾಕಿ ಚಕ್ಲಗುಲಿ ಕೊಟ್ಬಿಟ್ಟ. ಕೈ ಎತ್ತಕ್ ಹೋದ್ರೆ ಒಡೆಯಕ್ ಬೇರೆ ಬರ್ತಿದ್ದ. ರಾತ್ರಿ ಪೂರ್ತಿ ಕೈನ ಹಂಗೆ ಹಿಡ್ಕೊಂಡು ಕೈಯೆಲ್ಲ ಪೂರ್ತಿ ನೋವು ಬಂದಿತ್ತು. ನೀನೇ ತಾನೇ ಹೇಳಿದ್ದು ಕೆಲವೊಂದ್ ಕೆಲ್ಸ ಮಾಡ್ಬೇಕಾದ್ರೆ ರಿಸ್ಕ್ ಎಲ್ಲ ಇರುತ್ತೆ ಅಂತ. ಅದೆಲ್ಲ ಬಿಡು, ನೀನು ರೌಡಿ ಆದ್ರೆ ಏನೆಲ್ಲ ಮಾಡ್ತೀಯಾ? ಲೇ ನಾನ್ ರೌಡಿ ಆದ್ರೆ ಏರಿಯಾಗ್ ಮಾಸ್ ಆಗಿ ಬಂದು ಒಂದು ದೊಡ್ಡ ಆಶ್ರಮ ಕಟ್ತೀನಿ ಕಣ. ಏನದ ಆಶ್ರಮನೆಲ್ಲ ನಡೆಸ್ತೀಯ? ದುಡ್ಡು ಬಂದಿದ ತಕ್ಷಣ ಜನ ವ್ಯವಹಾರ ಮಾಡ್ಕೊಂಡು ಬಡ್ಡಿ ಬಿಟ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಇವ್ರು ನೋಡಿದ್ರೆ ಆಶ್ರಮ ಕಟ್ಟಿಸ್ತಾರಂತೆ. ಲೇ ಹಂಗಲ್ಲ ಕಣ. ನನ್ ಹೆತ್ತವಳೆ ನಾನು ಹುಟ್ಟಿದ ತಕ್ಷಣ ಶಿವನ್ ಪಾದ ಸೇರ್ಕೊಬಿಟ್ಲು. ಆಮೇಲೆ ನಮ್ಮ ಅಪ್ಪನು ನನ್ನ ಬಿಸಾಕ್ ಹೋಗ್ಬಿಟ್ಟ. ನಾನ್ ಬದುಕಕ್ಕೆ ಪಡಬಾರ್ದು ಕಷ್ಟಪಟ್ಟಿದೀನಿ ಕಣೋ. ಬರೋರೆಲ್ಲ ನನ್ ಹೊಡಿತಾರೆ, ಬರೋರೆಲ್ಲ ನನ್ ಕೆಲ್ಸ ಕೊಟ್ಟಿದ್ದಾರೆ. ಒಂದ್ ಕಾಲದಲ್ಲಿ ಕಬ್ಣನ ಬಿಸಿ ಮಾಡಿ ನನ್ಗೆ ಸುರಿತಾರೆ. ಚಿತ್ರ ವಿಚಿತ್ರ ಕಷ್ಟ ಕೊಟ್ಟಿದ್ದಾರೆ. ಈ ನನ್ ಮೂತಿ ನೋಡಿ ಯಾವನು ಕೆಲ್ಸನೇ ಕೊಡಲ್ಲ ಕಣ. ಮುಖಕ್ಕೆ ಯಾರು ಕೊಡ್ತಾರೆ?
ಏನಪ್ಪ? ಇಲ್ಲ ಅಣ್ಣ, ಮಾತಾಡೋಣ. ಅದಕ್ಕೆ ಅವತ್ತೇ ಒಂದ್ ನಿರ್ಧಾರ ಮಾಡ್ದೆ ಕಣ್ರೋ, ನಾನು ಒಬ್ಬ ದೊಡ್ಡ ಡಾನ್ ಆಗ್ಬೇಕು ಅಂತ. ಡಾನ್ ಆಗ್ತೀಯಾ? ಹೆಂಗೋ ಡಾನ್ ಆಗ್ಲಿ, ನಾನು ನನ್ ಕಷ್ಟ ಯಾರಿಗೂ ಬರಬಾರ್ದು ಅಂತ ಒಂದು ದೊಡ್ಡ ಆಶ್ರಮ ಕಟ್ಟಿ ಅನಾಥವಾಗಿರೋ ಎಲ್ಲಾ ಮಕ್ಳಿಗೂ ಜೀವನ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಣ್ಣ, ಆ ಅನಾಥಾಶ್ರಮದಲ್ಲಿ ನಿನ್ ಮಕ್ಳನ್ನು ಸೇರ್ಸ್ಕೋತೀಯ ಅಣ್ಣ? ನನ್ನ ಆಶ್ರಮದ ವಾಚ್ಮ್ಯಾನ್ ನೀನ್ ಕಣೋ. ಯಾಕಣ್ಣ ಏನೇನೋ ಮಾತಾಡ್ಕೊಂಡು ಎಮೋಷನಲ್ ಆಗ್ಬಿಟ್ರಿ? ಬಾ ಪಾರ್ಟಿ ಮಾಡೋಣ, ಬಾ ಪಾಪ. ನಮಗೂ ಅಪ್ಪ ಅಮ್ಮ ಇದ್ದಿದ್ರೆ ನಿನ್ನಂತ ಬಿಕಾರಿ ಜೊತೆ ಸುತ್ತಿದ್ವಾ? ಅಣ್ಣ, ನೀವಿಲ್ದೆ ಇದ್ದಿದ್ರೆ ನಾವ್ ಹಿಂಗಿರ್ತಿದ್ವಾ ಅಂತ ಹೇಳ್ದೆ ಅಣ್ಣ. ಇದನ್ನ ಕೊನೆವರೆಗೂ ಮರಿಬಾರ್ದು. ಈಗ ಯಾಕಣ ಆ ಸ್ಟೋರಿ ಎಲ್ಲ? ಮೊದ್ಲು ಕತ್ತಿ ಎತ್ತಿ ಕೇಕ್ ನ ಕಟ್ ಮಾಡಿ ತಿನ್ನೋಣ, ಸೆಲೆಬ್ರೇಟ್ ಮಾಡೋಣ. ಪಾಪ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಾನೇನ್ ಮಾರ್ಕೆಟ್ ಅಲ್ಲಿ ಕೇಕ್ ಕಟ್ ಮಾಡ್ತಿದ್ದೀನ? ಆಪಲ್ ಅಂತೆ, ಆರೆಂಜ್ ಅಂತೆ. ಯಾವನ ಅವನು ಕ್ಯಾಂಡಲ್ ಮೇಲೆ ಕಲ್ ಹಾಕೋದು? ನಾನಿದ್ದೀನಿ. ಏನೋ ಮುಖ ಮೂತಿ ನೋಡ್ದೇನೆ ಹೊಡಿತಾ ಇದಾರೆ. ಇವತ್ತಾನೆ ಹೋಗಿ ಜ್ಯೋತಿಷಿ ನೋಡ್ಕೊ ಬೇರೆ ಬಂದಿದ್ದೀನಿ. ಅಣ್ಣ, ಏನಣ್ಣ ಇದು? ನಿಮ್ಮಲ್ಲಿ ನಾಯಿ ಕಲ್ಲೆಸ್ದಂಗೆ ಎಸಿತಿದ್ದಾರೆ. ಏನ್ ಮಾಡಿದ್ಯಾ ಅಣ್ಣ ಅವ್ರಿಗೆ? ಇಲ್ಲಿವರೆಗೂ ನಾನು ಯಾರ್ಗ ಏನ್ ಮಾಡಿದ್ದೇನೋ ಹೇಳಿ. ಸೈಲೆಂಟ್ ಸುನಿಲ ಇರ್ಬೋದಾ? ಅವನನ್ನ 4 ದಿನದ ಮುಂಚೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಕೊತ್ವಾಲ್ ರಾಮಚಂದ್ರ ಇರ್ಬೋದಾ? ಅವ್ನ ಹೆಂಡತಿ ಯಾರ ಜೊತೆ ಒಂದ್ ವೇಳೆ ಸಿದ್ದಾಪುರ ಸಿದ್ದನೇ ಇರ್ಬೇಕು. ಅವ್ನು ಹುಚ್ಚಿನ ತರ ತಲೆ ಬೋಡಿಸ್ಕೊಂಡು ಯಾವ ರೌಡಿ ಅಂತ ನಾನ್ ನೋಡ್ತೀನಣ್ಣ. ಏನು ಮಾಡ್ತಾ ಇದ್ಯಾ? ಯಾರು ಅದು? ಹೇಳೋ. ದೊಡ್ಡ ರೌಡಿನೇ. ಅಯ್ಯೋ, ಬಂದ್ ನೋಡಿ ಎಷ್ಟು ದೊಡ್ಡ ಗ್ಯಾಂಗ್ ನಿಂತಿದೆ ಅಂತ. ಹಂಗಂದ್ರೆ ನಾವು ಓಡೋಗ್ ಬಿಡೋದಾ? ಚೆನ್ನಾಗ್ ತಲೆ ಎತ್ ನೋಡಿ. ನೀನಾ? ಬಂದೇ ಇರೋ. ಹಲೋ, ಪೊಲೀಸ್ ಸ್ಟೇಷನಾ? ಒಂದ್ ಚಿಕ್ಕ ಹುಡುಗಿ ಕಲ್ಲೆಸ್ದು ವೈನ್ ಶಾಪ್ ಅಲ್ಲಿ ಬಾಟ್ಲಿಲ್ ಪೆಡ್ತಿಂದಂಗ್ ರಕ್ತ ಬರ್ತಿದೆ ಸರ್, ಬೇಗ ಬನ್ನಿ. ಹಲೋ, ಆಂಬುಲೆನ್ಸಾ? ನೂರೆಂಟಾ? ಒಂದು ಚಿಕ್ಕ ಹುಡುಗಿ ಒಬ್ಬನ ಮೇಲೆ ಕಲ್ಲೆಸ್ತಿ ಅವ್ನು ನೋಡಿದ್ರೆ ಕೋಮಾಗ ಹೋಗ್ಬಿಟ್ಟ ಅವನೇ. ಸರ್ ಬೇಗ ಬನ್ನಿ. ನೀನ್ ಏನೇ ಹೇಳಿದ್ರು ಅವಳು ಎದುರುಕೊಳ್ಳಲ್ಲ ಕಣ. ಏನಮ್ಮ ಹುಡುಗಿ, ಶೂ ಕೇಳಿದ್ರೆ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಆತರ ಏನಿಲ್ಲ ಅಣ್ಣ. ಮತ್ತೆ ನಾನು ಆ ಬೋರ್ಡ್ ನ ಹೊಡೆದಿತ್ತು. ಬೋರ್ಡ್ ಹೊಡಿತಿದ್ದ? ಏನೋ ಬೋರ್ಡ್ ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ? ಅದೆಲ್ಲ ಏನೂ ಇಲ್ಲ ಅಣ್ಣ. ನನ್ನ ಅಂಗಡಿನ ಇಂಪ್ರೂವ್ ಮಾಡಕ್ ಇಟ್ಟಿರೋ ದುಡ್ಡನ್ನೆಲ್ಲ ನಮ್ಮ ಅಪ್ಪ ಇಲ್ಲಿ ಬಂದಿ ಕುಡ್ದಿ ಖರ್ಚು ಮಾಡ್ತಾರಣ್ಣ. ಮಳೆ ಬಂದ್ರೆ ಅಂಗಡಿಯೊಳಗೆಲ್ಲ ನೀರು ಬಂದ್ಬಿಡುತ್ತೆ. ಅದು ನಿನ್ ತಪ್ಪು. ಅವತ್ತೇ ನನ್ ಶೂನ ರೆಡಿ ಮಾಡ್ಕೊಟ್ಟಿದ್ರೆ ನಿನ್ ಅಂಗಡಿನ ಹೊಸಾದ್ ಮಾಡಿಸ್ಕೊಡ್ತಿದ್ದೆ. ಹೌದು, ನಿಮ್ಮಪ್ಪ ಎಷ್ಟು ತಗೊಂಡದ? ಒಂದ್ 200 ರೂಪಾಯಿ ಇರುತ್ತೆ ಅಣ್ಣ. ತಗೊಂಡ್ ಕೊಟ್ಬಿಡ. ಕೊಡ, ತಗೋ. ಅದೆಲ್ಲ ಬೇಡ ಅಣ್ಣ. ನಿಮ್ ತರ ನಾನು ಯಾವಾಗ್ಲೂ ಕೆಲಸ ಮಾಡ್ದೆ ದುಡ್ಡಿಸ್ಕೊಳಲ್ಲ ಅಣ್ಣ. ನೀವೇನಾದ್ರೂ ಈ ವಯಸ್ಸಲ್ಲಿ ಇದ್ದಿದ್ರೆ ದುಡ್ಡು ತಗೊಂಡು ಚಿಕನ್ ರೈಸ್ ತಿಂತಿದ್ರಿ ಅಲ್ವಾ? ಕೋಕ್ರೆ ನನ್ ಮಗನೇ, ಆ ಕೇಕ್ ಮೇಲಿರೋ ಕಲ್ನ ಎತ್ ಬಿಸಾಕಿ ಪಾರ್ಸಲ್ ತಗೊಂಡೋಗಿ ಗೋಡನ್ ಅಲ್ಲಿ ವೇಟ್ ಮಾಡ್ತಾ ಇರಿ, ನಾನು ಬರ್ತೀನಿ. ನೀನ್ ಹೇಳಿದ್ ನಾನೇ ಯಾಕೋ ಕೇಳ್ಬೇಕು? ಲೇ, ಮಗು ಮುಂದೆ ಯಾಕೋ ನನ್ ಮರ್ಯಾದೆ ತೆಗಿತೀಯಾ? ನನ್ ಏನ್ ಹೇಳಿದ್ರು ಕೇಳಲ್ಲ ಅಂತೀಯಾ? ಇದಕ್ಕೇನು ಅರ್ಥ? ನಿನ್ ಮಾತ್ ಕೇಳಲ್ಲ ಅಂತ ಅರ್ಥ. ಒಳ್ಳೆ ಮೆಂಟಲ್ ತರ ಮಾತಾಡ್ತೀಯಲ್ಲೋ. ಸರಿ ಹೋಗು. ಸರಿ ಬೇಗ ಮಾತಾಡ್ಕೊಂಬಾ, ಇಲ್ಲಾಂದ್ರೆ ಬಾಗ್ಲು ತೆಗೆಯೋದಿಲ್ಲ. ನಾವ್ ಯಾವಾಗ್ಲೂ ಬಾಗ್ಲು ತೆಗ್ದಿದೀವಿ, ಯಾವಾಗ್ಲೂ ಹೊರಗಡೆ ಮಲ್ಗೋದಲ್ವಾ? ಇವ್ರನ್ನ ಆಶ್ರಮಕ್ಕೆ ಸೇರ್ಸೋ ಬದಲು ಯಾವ್ದಾದ್ರು ಆಸ್ಪತ್ರೆಗೆ ಸೇರ್ಸೋದು ಒಳ್ಳೇದು. ಏನಮ್ಮ ಪುಟ್ಟಿ, ಇವತ್ತು ನನ್ನ ಹುಟ್ಟದಬ್ಬ. ಹ್ಯಾಪಿ ಬರ್ತ್ಡೇ ಅಣ್ಣ. ಗಾಡ್ ಬ್ಲೆಸ್ ಯು. ಹೌದು, ನೀನ್ ಏನ್ ಓದ್ತಾ ಇದೀಯಾ? ಒಂದ್ 5ನೇ ಕ್ಲಾಸ್ ಓದಿದೀನಿ ಅಣ್ಣ. ಈ ಕಾಗುಣ್ತ ಎಲ್ಲ ಬರುತ್ತಾ? ಅಣ್ಣ ಅದೆಲ್ಲ ಬರುತ್ತೆ, 1ನೇ ಕ್ಲಾಸ್ ಇಂದಾನೇ ಕಲ್ತ್ಕೊಂಡಿದೀನಿ. ಇಂಗ್ಲಿಷು ಏನೋ ಸ್ವಲ್ಪ ಬರುತ್ತೆ ಅಣ್ಣ. ಓಹೋ, ತಗೋ ಈ ಜಾತಕ ಓದೇಳು. ಯಾಕೆ ನಿಮಗ್ ಓದಕ್ ಬರಲ್ವಾ ಅಣ್ಣ? ಓದಕ್ ಬಂದಿದ್ರು ನಿನ್ ಕೈಲಿ ಯಾಕೆ ಕೊಡ್ತಿದ್ದೆ? ಓದು. ಯಾಕೆ ನಿಮ್ ಜೊತೆ ಇಬ್ರು ಅಣ್ಣ ಇದ್ರಲ್ಲ, ಅವರು ಕೊಟ್ಟು ಓದಕ್ ಹೇಳ್ಬೇಕಿತ್ತಲ್ಲ ಅಣ್ಣ? ನನ್ ಬಗ್ಗೆ ಚೆನ್ನಾಗೆ ಬರ್ದಿದ್ರು, ನಾನು ಹಾಳಾಗ್ ಹೋಗ್ಲಿ ಅಂತ ಓದ್ ಹೇಳ್ತಾರೆ. ಸರಿ, ನೀನ್ ಓದಮ್ಮ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರೋ ನೀವು ಯಾವಾಗ್ಲೂ ಓಡಾಡ್ಕೊಂಡೇ ಇರ್ತೀರಾ? ಹೌದು, ಪೊಲೀಸ್ನವ್ರ ಆಗ ನನ್ನ ಚೇಸ್ ಮಾಡ್ತಾರೆ. ನಿಮ್ ಕೈಯಲ್ಲಿ 10 ಬೆರಳು ಇರುತ್ತೆ. ಬೇರೆಯವ್ರಿಗೆಲ್ಲ ಏನು 8 ಇರುತ್ತಾ? ಎಲ್ರಿಗೂ 10 ತಾನೇ ಇರೋದು. ಆ 10 ಬೆರಳುನು ಬಂಡವಾಳವಾಗಿ ಇಟ್ಕೊಂಡು ಧೈರ್ಯವಾಗಿ ಕೆಲಸ ಮಾಡ್ಕೊಂಡಿರ್ತೀರಾ. ಮುಂದಿನ ಸಾಲ್ ಗೊತ್ತಿಲ್ದೇನೆ ಜ್ಯೋತಿಷನ್ ಬೈದ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿರೋರ್ ನೀವು, ಒಂಟಿಯಾಗೆ ಕಷ್ಟಪಟ್ಟು ಮೇಲ್ ಬಂದಿರೋರ್ ನೀವು. ದುನಿಯಾ ವಿಜಯ್ ತರ ಒಂಟಿಯಾಗಿ ಬಂದೋ ನಾನು. ನೀನ್ ಹೇಳೋದೆಲ್ಲ ನಿಜಾನೇ. ಮುಂದೆ ಓದಮ್ಮ, ಮುಂದೆ ಓದು. ನಿಮ್ಗೂ ಮತ್ತೆ ಗುಬ್ಬಚ್ಚಿಗೂ ಸಂಬಂಧ ಇರುತ್ತೆ. ಔಷಧಿನ ನಾನು ಯಾರ ಹತ್ರ ತಗೊಂಡಿಲ್ವೇ? ಹೌದಲ್ವಾ? ಸರಿ, ಮುಂದೆ ಓದು. ಏನೋ ಅಂಗಡಿನೆಲ್ಲ ನಾಶ ಮಾಡ್ಬಿಡ್ತೀನಿ. 2 ದಿನದಲ್ಲಿ ನನ್ನ ಶೂ ಸಿಗ್ಬೇಕು. ನೀವು
ನೀವು ನೀವು ಏನ್ ನೀವು 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 ಕಾಲಲ್ಲಿ ಉಪಯೋಗಿಸಿರೋ ವಸ್ತು ಅದಾಗದೆ ಕಾಣೆ ಆಗೋಗುತ್ತೆ. ಇದನ್ನ ಅದ್ರಲ್ಲಿ ಬರ್ದಿದ್ಯಾ? ಇದನ್ ಬೇರೆ ಯಾರಿಗಾದ್ರೂ ಕೊಟ್ಟು ಓದಕ್ ಹೇಳ್ತೀರಾ? ಇದು ಸೀಕ್ರೆಟ್, ಯಾರ ಹತ್ರನೂ ಕೊಡಲ್ಲ. ಹಾಗಾದ್ರೆ ಇದ್ರಲ್ಲೇ ಇದೆ. ಸರಿ, ಹಾಗಿದ್ರೆ ಓದು. ಕಾಲ್ಗೆ ಜನ. ನಾನೇನ್ ಕಾಂಚನ ಪಿಕ್ಚರ್ ಉಪೇಂದ್ರನ ಗೆಜ್ಜೆ ಹಾಕೊಂಡ್ ಕುಣಿಯಕ್ಕೆ? ಹಾಗಾದ್ರೆ ಕಾಲುಂಗ್ರಾನ? ನನ್ಗಿನ್ನೂ ಮದ್ವೆ ಆಗಿಲ್ಲಮ್ಮ. ಹಾಗಾದ್ರೆ ಶೂನಾ? ಗೊಂಬೆ ಮುಗ್ದೋಳೆ ನನಗೇನಾ? ಜ್ಯೋತಿಷ್ ಇಟ್ಕೊಂಡು ಎಸ್ಕೇಪ್ ಆಗಕ್ ನೋಡ್ತಿದ್ಯಾ? ಕೊಡಿಲ್ಲ ನಾ ಜಾತಕನ. ನಾಳೆ ಏನಾದ್ರೂ ಶೂ ಕೊಡ್ಲಿಲ್ಲ ಅಂದ್ರೆ ನಿನ್ನ ನಿಮ್ಮ ಅಪ್ಪನ ಅಂಗಡಿನ ಎಲ್ಲ ತುಳ್ದಾಕ್ಬಿಡ್ತೀನಿ. ಹೋಗಿ ಶೂ ಹುಡ್ಕೋ, ಹೋಗೋ ಹೋಗೋ. ನೋಡಕ್ ಚೋಟುದಾವಳೆ, ನಾನು ಹುಟ್ಟುದ ಹಬ್ಬ ದಿನನೇ ನನ್ಗೆ ಅಮಾವಾಸ್ಯೆ ಹಪ್ಪತ್ತಾಳೆ. ಪ್ರಿಯಾ, ಏನ್ ಹುಡುಕ್ತಾ ಇದ್ಯಾ? ಅಪ್ಪ ಈ ಜಾಗದಲ್ಲಿ ಒಂದ್ ಶೂನ ಬಿಸಾಕಿದಾರ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಇದ ನೋಡು. ಇದಲ್ಲ. ಪರವಾಗಿಲ್ಲ, ಇಟ್ಕೋ. ಲೈಟ್ ಎಲ್ಲ ಬರುತ್ತೆ. ನನ್ನ ಅಂಗಡಿ ಹತ್ರ ಬಂದು 5 ರೂಪಾಯಿ ಇಸ್ಕೊಂತೀನಿ. ಥ್ಯಾಂಕ್ಸ್ ಅಣ್ಣ. ಸಿಸ್ಟರ್, ನಾನು ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಸರ್ ಸರ್, ಪೇಷಂಟ್ಗೆ ಎಚ್ಚರ ಆಯ್ತು ಸರ್. ಏನಮ್ಮ? ಸರ್, ಪೇಷಂಟ್ಗೆ ಎಚ್ಚರ ಆಯ್ತು. ಅಯ್ಯೋ ಸರ್, ಕಾಣಿಸ್ತಿಲ್ಲ ಸರ್. ಕಾಣಿಸ್ತಾ ಸರ್, ವಿಂಡೋ ಓಪನ್ ಆಗಿದೆ, ಅಲ್ಲಿಂದ ಓಡೋಗಿರ್ಬೋದು. ಇಲ್ಲಿಂದ ಎಸ್ಕೇಪ್ ಆದ್ನಾ? ಏನಮ್ಮ ಪುಟ್ಟೆ? ಬನ್ನಿ ಅಣ್ಣ. ನನ್ ಲಕ್ಕಿ ಶೂ ಸಿಕ್ಕದ್ವಾ? ಅಪ್ಪ ಹತ್ರ ರಾತ್ರಿ ಕೇಳ್ ನೋಡ್ದೆ ಅಣ್ಣ. ಏನ್ ಹೇಳ್ದ? ಕಸು ತೊಟ್ಟಿಲ್ ಬಿಸಾಕಿದ್ದಾರೆ ಅಂತ ಹೇಳಿದ್ರಣ್ಣ. ಅಲ್ಲೋಗ್ ಹುಡುಗ್ ನೋಡಿದ್ರೆ ನಿಮ್ ಶೂ ಸಿಗ್ಲಿಲ್ಲ ಅಣ್ಣ. ಈ ಶೂನೇ ಸಿಕ್ಕಿದ್ದು ಅಣ್ಣ. ಏಯ್, ಬೇರೆಯವ್ರು ಹಾಕೊಂಡಿರೋ ಶೂನ ನಾನು ಹಾಕೋಬೇಕಾ? ಪ್ಲೀಸ್ ಅಣ್ಣ, ನನ್ಗೋಸ್ಕರ ಆದ್ರೂ ಒಂದ್ಸಲ ಹಾಕ್ ನೋಡಣ್ಣ. ಅದೆಲ್ಲ ಆಗಲ್ಲ. ನನ್ ಲಕ್ಕಿ ಶೂನೇ ನನಗೆ ಬೇಕು. ಇಲ್ಲಾಂದ್ರೆ ಜೀಪ್ ನಾನು ಅಂಗಡಿ ಒಳಗಡೆ ಪಾರ್ಕ್ ಮಾಡ್ತೀನಿ. ಏನಾದ್ರು ತೊಂದ್ರೆನಾ? ಹೇಳು, ಅವ್ನ್ ಕೂದ್ಲಿಗೆ ಬೆಂಕಿ ಹಾಕ್ಬಿಡ್ತೀನಿ. ಕೂದ್ಲಿಗೆ ಬೆಂಕಿ ಹಾಕ್ತೀಯಾ? ಇವ್ರ್ ಬೇರೆ. ಹೋಗ್ರು. ರಜೆ ದಿನ ಯೂನಿಫಾರ್ಮ್ ಹಾಕೊಂಡು ಎಲ್ಲೋಯ್ತವ್ರೆ? ಅಣ್ಣ, ಒಂದ್ಸಲ ಹಾಕ್ ನೋಡಣ್ಣ. ಏನೋ ಹುಡುಗನ್ ಬಿಟ್ಟು ಎದುರಿಸ್ತೀಯಾ? ಈ ಶೂ ಹಾಕಣ್ಣ, ನಿಮಗೆ ಲಕ್ ಬರುತ್ತೆ. ಅದೆಲ್ಲ ಆಗಲ್ಲ, ನನ್ ಶೂ ನನಗ್ ಬೇಕು. ಇನ್ ಮುಂದೆ ನಿಮ್ ರೇಂಜೇ ಬೇರೆ ಅಣ್ಣ. ಶೂನ ಹಾಕ್ ನೋಡಿ ಅಣ್ಣ. ತಲೆ ತಿಂತಾಳಲ್ಲಪ್ಪ. ಹಾಕ್ ನೋಡಿ ಅಣ್ಣ. ಸರಿ, ನಿನ್ಗೋಸ್ಕರ ಒಂದ್ಸಲ ಹಾಕೋತೇನೆ. ನನಗೆ ಶೂ ಲೆಸ್ ಕಟ್ಕೊಳಕ್ ಬರಲ್ಲ, ನೀನೇ ಕಟ್ಕೊಡ್ಬೇಕು. ಅಣ್ಣ ಹಾಕಿ ಅಣ್ಣ. ಅದೇ ಹಾಕಿದೇನ, ಸುಮ್ನಿರೋ. ಹಲೋ. ಮಾರಿ, ತೊಂಬದಿಂದ ಒಂದು ದೊಡ್ಡ ಕೆಲಸ ಕೊಡು ಅಂತ ಕೇಳ್ತಿದ್ದಲ್ಲ. ಹೌದೌದು. ಆ ಮಾರ್ಕೆಟ್ ಗಣೇಶನ ಎತ್ಬಿಡು. ಕೊಲೆ ಮಾಡ್ಬೇಕಾ? ಏನಾಯ್ತಣ್ಣ? ಇರಮ್ಮ. ಹಲೋ. ನಾನು ಅದಕ್ಕೆ ಬೇರೆಯವ್ನ ಕಳಿಸ್ತೀನಿ. ನೀನ್ ಅಕ್ಕಂಗ್ ಹೋಗಿ ತರಕಾರಿ ಕೊಟ್ಬಿಟ್ ಬಾ. ಹಂಗೆ ಕೊತ್ತಂಬರಿ ಸೊಪ್ಪನ್ನು ಕೊಟ್ಬಿಟ್ ಬಾ. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹಾಕೊಳ್ಳಿ ಅಣ್ಣ. ಇನ್ನೊಂದ್ಸಲ ಹಾಕಿ ನೋಡ್ತೀನಿ. ಹಲೋ. ಮಾರಿ, ಅವ್ನ ಯಾಕೋ ಹೋಗಲ್ಲ ಅಂತ ಕೆಲ್ಸಕ್ಕೆ. ನಿನ್ಗೆ ಒಳ್ಳೆ ಟೈಮ್ ಬಂದಿದೆ, ನೀನೇ ಹೋಗಿ ಎತ್ಬಿಟ್ಟು ಬಂದ್ಬಿಡು. ಇನ್ಮೇಲಿಂದ ನೀನ್ ದೊಡ್ಡ ರೌಡಿ ಕಣ. ನನ್ ರೌಡಿನ? ಇನ್ಮೇಲಿಂದ ಮಾರ್ಕೆಟ್ ನಿಂದೆ. ಏನಾದ್ರೂ ಲಕ್ ಬಂತ ಅಣ್ಣ? ಸರಿ, ಈ ಶೂನ ಎಲ್ಲಿಂದ ತಗೊಂಡ್ ಬಂದಮ್ಮ? ಆ ಕಸದ ತೊಟ್ಟಿಲ್ ತಗೊಬಂದೆ ಅಣ್ಣ.
ಒಂದ್ ವೇಳೆ ಈ ಶೂ ಇಂದನೇ ನನ್ನ ಅದೃಷ್ಟ ಕುಲಾಯಿಸ್ತಾ ನಂಬಕ್ಕೆ ಆಗ್ತಿಲ್ವೇ? ಏನಮ್ಮ ಪುಟಿ, ತುಂಬಾ ಥ್ಯಾಂಕ್ಸ್. ಮನೆಗೆ ತರಕಾರಿ ತಗೊಂಡೋಗಿ ಕೊಡ್ತಾ ಇದ್ದ ನನ್ನನ್ನ ಈ ಶೂ ದೊಡ್ಡ ಕೆಲಸಗಾರನಾಗಿ ಮಾಡ್ತಾ ಇದೆ. ಯೋಚನೆ ಮಾಡಕ್ ಹೋಗ್ಬೇಡ, ನೀನು ಚೆನ್ನಾಗಿರ್ತೀಯ, ನಿನ್ ಮಗಳು ಚೆನ್ನಾಗಿರ್ತಾಳೆ. ನನ್ ನಂಬಿಟ್ಟು ಕಳಿಸು, ನೀನ್ ತುಂಬಾ ಚೆನ್ನಾಗಿರ್ತೀಯ. ಎಷ್ಟೊಂದ್ ಮಾಡಿದ್ಯಾ, ಇನ್ನೂ ನಂಬೋದಿಲ್ವಾ? ಈಗ ಬಂದ್ಲು ನೋಡು. ಏ ಪ್ರಿಯಾ, ಬೇಗ ಹೊರಡೋದಡಿ. ಎಲ್ಲಪ್ಪ ಹೋಗ್ತೀವಿ? ನಾವ್ ಅಂಗಡಿ ಇಡೋದಕ್ಕೆ ಬ್ಯಾಂಕಲ್ಲಿ ಲೋನ್ ಕೊಡ್ತಿದಾರೆ, ಬೇಗ ಹೊರಡ್ಬೇಕು. ಹೋಗು. ಅಪ್ಪ ಎಷ್ಟಪ್ಪ ಕೊಡ್ತಾರೆ? ನಿನಗೆ ಇದನ್ನೆಲ್ಲ ಹೇಳ್ತಾ ಕೂರ್ತಾರೆ. ಬೇಗ ಹೋಗಿ ರೆಡಿ ಆಗೋಗು. ಬರೀ ಪ್ರಶ್ನೆ ಕೇಳ್ತಾಳೆ. ಒಳ್ಳೆ ಬಟ್ಟೆ ಹಾಕೊಂಡ್ ಬಾ, ಬೇಗ ಬಾ. ಬಾ ಬೇಗ. ಅಜ್ಜಿ, ಬ್ಯಾಂಕಲ್ಲಿ ಲೋನ್ ತಗೊಳಕ್ ಹೋಗ್ತೀವಿ ನಾವು. ಬಾಯ್. ಪಕ್ಕದ ಮನೆ ಮುದ್ಕೆ ಹತ್ರ ಏನ್ ಮಾತಾಡ್ತೀಯ? ಹೋಗಿ ಕುತ್ಕೋ. ಬಾಯ್ ಅಜ್ಜಿ, ನಮ್ಮನೆ ನೋಡ್ಕೋ ಅಜ್ಜಿ. ಅಪ್ಪ, ಬ್ಯಾಂಕಲ್ಲಿ ಲೋನ್ ತಗೊಂಡು ಅಂಗಡಿಗೆ ಪೇಂಟ್ ಮಾಡ್ಸೋಣ ಅಪ್ಪ. ಅಣ್ಣ, ಈ ಆಟೋ ಎಷ್ಟಾಗುತ್ತೆ? ಆಗಿತ್ತಮ್ಮ, 1.5 ಲಕ್ಷ ಅಷ್ಟು. ಪ್ರಿಯಾ, ಸುಮ್ನೆ ಬರ್ಬೇಕು. ನನ್ಗೆ ಅವಮಾನ ಮಾಡ್ಬೇಕು ಅಂತ ಆಟೋ ಓಡ್ಸಕ್ ಹೇಳ್ತೀನಿ. ಕಾಣಲ್ವೇನ? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಂದ್ ಗುದ್ದುತ್ತೀಯಲ್ಲ, ಬುದ್ಧಿ ಇದೆಯಾ? ಗಾಡಿ ಎತ್ಕೊಂಡು ಹೋಗೋ, ನಡಿಯ. ತಗೋ. ಅಪ್ಪ, ಇದನ್ನ ನೋಡಿದ್ರೆ ಬ್ಯಾಂಕ್ ತರ ಇಲ್ಲಪ್ಪ. ಅಷ್ಟು ದೂರದಿಂದ ಬಂದು ಇಷ್ಟು ಕೊಟ್ರೆ ಹೇಗೆ? ತಗೊಳ್ಳಯ್ಯ. ನೀನ್ ತುಂಬಾ ಅಲ್ಲಿಂದ ಬಂದೆ ನಾನು. ಹೋಗಯ್ಯ. ಅಪ್ಪ, ಅಪ್ಪ, ಇವ್ರನ್ನೆಲ್ಲ ನೋಡಿದ್ರೆ ಭಯ ಆಗ್ತಿದೆ ಅಪ್ಪ. ಆಫೀಸರ್ ಹತ್ರ ಹಂಗೆಲ್ಲ ಮಾತಾಡ್ಬಾರ್ದು, ಸುಮ್ಮನೆ ಇರು. ನಮಸ್ಕಾರ ಸರ್. ಅಪ್ಪ, ಅಪ್ಪ, ನಮಗ್ ಹಣ ಕೊಡ್ತಿದ್ದೀರಪ್ಪ. ಅಪ್ಪ, ನಮ್ಮ ಅಂಗಡಿನ ದೊಡ್ಡದ್ ಮಾಡದ ಅಪ್ಪ. ಅಪ್ಪ, ಹಣ ಕೊಟ್ಟಿದ್ದಾರೆ ಅಪ್ಪ, ಹಣ ಕೊಟ್ಟಿದ್ದಾರೆ ಅಪ್ಪ. ನೀವ್ ಹೇಳಿದ ತರನೇ ಇದು ಬ್ಯಾಂಕೇ ಇದು ಅಪ್ಪ. ನಮ್ಮ ಅಂಗಡಿಗೆ ನಾವ್ ಅನ್ಕೊಂಡಿರೋದೆಲ್ಲ ಮಾಡೋಣ ಅಪ್ಪ. ಬೇಗ ಬನ್ನಿ ಅಪ್ಪ, ಹೊಸ ಪೆಂಟ್ ತಗೊಂಡ್ ಹೋಗೋಣ. ಮಳೆಗೆ ಮೇಲೆ ಶೀಟ್ ಹಾಕೋಣ ಅಪ್ಪ. ಫಸ್ಟ್ ದೇವ್ರ ಫೋಟೋ ತಗೊಳ್ಳೋಣ ಅಪ್ಪ. ಸಾರಿ ಅಣ್ಣ, ನಿಮ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಅಪ್ಪಪ್ಪ, ಹೋಗೋಣ ಅಪ್ಪ. ಅಣ್ಣ, ವಾರ ವಾರ ಕಟ್ಬೇಕಾ ಇಲ್ಲಾಂದ್ರೆ ದಿನಕ್ಕೆ ಕಟ್ಬೇಕಾ? ಅಪ್ಪ, ಮಳೆ ಬರೋ ತರ ಇದೆ ಅಪ್ಪ. ನಾನು ಹೋಗಿ ಕವರ್ ತಗೋ ಬರ್ತೀನಿ ಅಪ್ಪ. ಅಣ್ಣ, ಏನಾದ್ರೂ ಕವರ್ ಇದ್ರೆ ಕೊಡಿ ಅಣ್ಣ. ದುಡ್ಡೆಲ್ಲ ಮಳೆಲ್ ನೆಂದೋಗುತ್ತೆ. ಅಪ್ಪ, ಅಪ್ಪ, ನಿಂತ್ಕೋ ಅಪ್ಪ, ಕವರ್ ತಗೋ ಬರ್ತೀನಿ. ಅಪ್ಪ, ಅಪ್ಪ, ನಿಲ್ಲಪ್ಪ. ಅಪ್ಪ ಹೋಗ್ತಿದ್ದಾರೆ. ಅಣ್ಣ, ಬಿಡಿ ಅಣ್ಣ. ಅಪ್ಪ ಹೋಗ್ತಿದ್ದಾರೆ. ಅಪ್ಪ ಹೋಗ್ತಿದ್ದಾರೆ. ಅಪ್ಪ, ಅಪ್ಪ ಹೋಗ್ತಾ ಇದ್ದಾರೆ. ಅಪ್ಪ ಹೋಗ್ತಾ ಇದ್ದಾರೆ. ಬಿಡಿ ಅಣ್ಣ. ಅಣ್ಣ, ಬಿಡಿ ಅಣ್ಣ. ಅಪ್ಪ ಹೋಗ್ತಾರೆ. ಅಣ್ಣ, ಬಿಡಿ ಅಣ್ಣ. ಅಪ್ಪ, ಅಪ್ಪ, ನನ್ನ ಬಿಟ್ಟು ಹೋಗ್ಬೇಡ ಅಪ್ಪ. ಅಪ್ಪ,
ಬಿಟ್ಬಿಡಿ ಅಣ್ಣ. ಅಪ್ಪ ಎಲ್ಲ ದುಡ್ಡನ್ನ ಕುಡ್ದ್ಬಿಟ್ಟು ಖರ್ಚು ಮಾಡ್ಬಿಡ್ತಾರೆ ಅಣ್ಣ. ಆಮೇಲೆ ನಿಮಗೂ ವಾಪಸ್ ಕೊಡಕ್ ಆಗಲ್ಲ ಅಣ್ಣ. ಏಯ್ ಸುಮ್ನೆ ಅಣ್ಣ ನಾನು ಹೋಮ್ ವರ್ಕ್ ಮಾಡ್ಬೇಕು ಅಣ್ಣ. ಅಣ್ಣ ಪ್ಲೀಸ್ ಬಿಟ್ಬಿಡಿ ಅಣ್ಣ. ಅವಳು ಬಾಯಿ ಮುಚ್ಚರೋ. ಅಣ್ಣ ನನ್ನನ್ನು ಇಟ್ಕೊಂಡು ಏನನ್ನ ಮಾಡ್ತೀರಾ? ಬಿಟ್ಬಿಡಿ ಅಣ್ಣ. ಅದೆಲ್ಲ ಆಗೋದಿಲ್ಲ, ತೆಪ್ನೀರು. ಅಣ್ಣ ನನ್ನ ಬಿಟ್ಬಿಡಿ ಅಣ್ಣ, ನನಗ್ ಭಯ ಆಗ್ತಾ ಇದೆ. ಏನೋ ಅದು ಬಂದಾಗಿಂದ ಕುಯ್ಯೋ ಕುಯ್ಯೋ ಅಂತ. ಹೇಳಿ ಓನರ್. ನಿಮ್ ರೇಂಜ್ಗೆಲ್ಲ ಏನೂ ಇಲ್ಲ ಓನರ್. ಬಂದ್ರೆ ಹೇಳ್ತೀನಿ, ಬಂದ್ರೆ ಮುಂಚೆ ತರ ಕಳಿಸ್ತೀನಿ ಓನರ್. ಸರಿ ಸರಿ ಸರಿ. ಇವನ್ ಗೋಡೋನ್ಗೆ ಕಾಸು ಕೊಡ್ಬೇಕಂತೆ, ಪೀಸು ಕೊಡ್ಬೇಕಂತೆ. ಅಣ್ಣ 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 ಇಳಿ ಅಣ್ಣ, ನಾವು ಬಲಿ ತಗೊಳ್ಳೋ ಮನೆ ಬಂತು. ಬರೀ ಕ್ವಾರ್ಟರ್ ಕುಡಿಯೋದು, ಹಿಂಗ್ ಮಲ್ಕೊಳ್ಳೋದು. ಲೈ ಇಳಿಯೋ ಕೆಳಗೆ. ಸ್ವಾಮಿ ಫೋಟೋ ಇಲ್ಲೇ ಇದೆ, ಇಲ್ಲೇ ಕರ್ಪೂರ ಹಚ್ಚೋ. ಏನ್ ಚಟ್ನಿ ಮಾಡಿದ್ಯೇ ನಿನ್ನ ಮಕ? ಚಟ್ನಿ ಅಂತ ಚಟ್ನಿ. ಹಸುವಾಗಿದ್ರು ತಿನ್ನಕ್ಕಾಗ್ತಾ ಇಲ್ಲ ನೋಡಿದ್ರೆ. ಏನಿದು? ಚಟ್ನಿ ಚೆನ್ನಾಗೇ ಇದೆಯಲ್ಲ. ಹೆಂಡತಿಗೆಲ್ಲ ಟಾರ್ಚರ್ ಕೊಡ್ಬಾರ್ದು ಕಣ, ಆಮೇಲೆ ರಸದಲ್ಲಿ ವಿಷ ಕೊಟ್ಬಿಡ್ತಾಳೆ. ಅಣ್ಣ ಅಲ್ಲೇನ್ ಮಾತಾಡ್ತಿದ್ಯಾ? ಇಲ್ಲಿಗ್ ಬಾ, ಪೂಜೆ ಮಾಡಿ ಕೆಲಸ ಶುರು ಮಾಡೋಣ. ಈ ಏರಿಯಾದಲ್ಲಿ ಚಟ್ನಿಲೇ ಹೊಡಿತಾರ ಕಣ. ಸರಿ ಹಚ್ಚೋ. ಬಲಿಯೋ ಬಲಿ, ಮೊದಲನೇ ಬಲಿ ನಮ್ಮ ಅಣ್ಣನ್ ಕೈಯಾರೆ ಆಗೋ ಬಲಿ. ಕಟ್ಟಾಗೋ ಕೈ ಕಾಲೆಲ್ಲ ಕಟ್ಟಾಗ್ಬೇಕು. ನಮ್ಮ ಅಣ್ಣ ಫುಲ್ಲು ಟ್ರೆಂಡ್ ಆಗ್ಬೇಕು. ನೋಡೋಣ. ಕೊಡೋದ್ನ ನಡಿಯೋಣ. ಅವನ್ನ ಹೆಂಗ್ ಕೊಚ್ಚಾಕ್ತೀನಿ ನೋಡ್ತಾ ಇರೋ. ಅವನ್ ಯಾವಾಗ ಬರ್ತಾನೋ? ಇದು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡೋ ಟೈಮು. ಇವಾಗ ಬರ್ತಾರೆ ನೋಡಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿಗೆ 2 ಕೆಜಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿಗೆ 2 ಕೆಜಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿಗೆ 2 ಕೆಜಿ. ಬನ್ನಿ ಬನ್ನಿ. ಇಷ್ಟೊತ್ತಾದ್ರೂ ಬರೋ ತರನೇ ಕಾಣ್ತಿರ್ವಲ್ಲ. ನಾಯಿ ಬೇರೆ ಬೊಗಳ್ತಾ ಇದೆ. ಭಯ ಆದ್ಮೇಲೆ ಯಾಕ್ರೋ ಕೆಲ್ಸಕ್ಕೆ ಬರ್ತೀರಾ? ಬಂದ್ಬಿಟ್ಟಲೇ. ನಾನು ಹೇಳೋ ಜಾಗದಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗೋ. ಕಾರಿಂದ ಹೋಗಿ ಅವನ್ನ ಕೊಚ್ಚಾಕ್ಬಿಡ್ತೀನಿ, ನೋಡ್ತಿರೋ. ಅವ್ನು ಬಿಡಲ್ಲ ಇವತ್ತು ನೋಡು. ಬರ್ಲಿ ಬರ್ಲಿ. ಹಂಗೆ ಬಾ ಹಂಗೆ ಬಾ ಹಂಗೆ ಬಾ ಬಾರ. ಇವತ್ ನನ್ನ ಕೈಲಿ ಸಾವು ಕಣೋ ನಿನ್ಗೆ. ಅಲೇ ಯಾರು ಅವನು? ನಾವು ಮಾಡೋ ಕೆಲಸ ಇವನ್ ಮಾಡ್ತಿದ್ದಾನೆ. ಅರಲ್ಲೇ ನಾನೇಕೋ ಇಲ್ಲಿದ್ದೀನಿ. ಗಣೇಶನ್ ಯಾರೋ ಎತ್ಬಿಟ್ರು ಕಣೋ. ಏರಿಯಾದೊಳಗೆ ಈಗ ಬಂದಿದೀವಿ, ಅಷ್ಟ್ ಬೇಗ ಗಣೇಶನ್ ಎತ್ತುದ್ರಾ? ಇಳಿಯೋಣ. ಇಲ್ಲ ಕಣೋ, ಯಾವನು ಎತ್ಬಿಟ್ಟ. ಇಳಿಯೋಣ. ನಾವು ಬಂದಿದ್ದೆ ಈಗ ಏರಿಯಾಗೆ. ಇಳ್ಕೋ. ಏನು ಗೊತ್ತಾಗ್ತಿಲ್ವೇ? ಏನ್ ಚಟ್ನಿ ಮಾಡಿದ್ಯೇ ನಿನ್ನ ಮಕ? ಹಸುವಾಗಿದ್ರು ತಿನ್ನಕ್ಕಾಗ್ತಾ ಇಲ್ಲ ನೋಡಿದ್ರೆ. ಮುಂಚೆ ನಡೆದಿರೋ ತರನೇ ಇದೆಯಲ್ಲ. ಯೋ ಬೇಗ ಬಾ, ಪೂಜೆ ಮಾಡಿ ಕೆಲಸ ಶುರು ಮಾಡೋಣ. ಅಲ್ಲ ಕಣೋ, ಏನು ಅರ್ಥನೇ ಆಗ್ತಿಲ್ಲ. ತಲೆ ಕೆಡ್ತಾ ಇದೆ. ಪೂಜೆ ಮಾಡ್ಬಿಟ್ಟು ಬೇಗ ಮಂಗಳಾರತಿ. ಬಲಿಯೋ ಬಲಿ, ಮೊದಲನೇ ಬಲಿ ನಮ್ಮ ಅಣ್ಣನ್ ಕೈಯಾರೆ ಆಗೋ ಬಲಿ. ಕಟ್ಟಾಗೋ ಕೈ ಕಾಲೆಲ್ಲ ಕಟ್ಟಾಗ್ಬೇಕು. ನಮ್ಮ ಅಣ್ಣ ಫುಲ್ಲು ಟ್ರೆಂಡ್ ಆಗ್ಬೇಕು. ತೊಗೊಳ್ಳೋಣ. ಸ್ಟಾರ್ಟ್. ಏನೋ ಇವರು, ಏನೋ ಇದು? ಏನೋ ಇದು? ಏನಣ್ಣ ಯೋಚಿಸ್ತಿದ್ಯಾ? ಟಕ್ ಅಂತ ಹೋಗೋ. ಅಲ್ಲ ಬಾ, ಅಲ್ಲಿ ನಿಂತ್ಕೋ. ಹೋಗು ಪೊಸಿಷನ್ ನಿಂತ್ಕೋ. ಹೋಗೋಣ ಅಣ್ಣ. ಈ ಏರಿಯಾದಲ್ಲಿ ಕಿಂಗೆ ನೀನು. ಇನ್ನು ಹೋಗೋ ಹೋಗೋ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿಗೆ 2 ಕೆಜಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿಗೆ 2 ಕೆಜಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿಗೆ 2 ಕೆಜಿ. ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತೇ ನೀನು. ಇವಾಗ ಗಣೇಶನ್ನ ಬೇರೋನ್ ಬಂದು ಇವಾಗ ಎತ್ತುತ್ತಾನೆ. ಇವಾಗ ನೋಡ್ತಾ ಇರು, ಅವನು ಬ್ಲೂ ಕಲರ್ ಶರ್ಟ್ ಹಾಕೊಂಡ್ ಬರ್ತಾನೆ. ಭಯ ಆದ್ಮೇಲೆ ಯಾಕ್ರೋ ಕೆಲ್ಸಕ್ಕೆ ಬರ್ತೀರಾ? ಹೌದಣ್ಣ, ಬರ್ತಾ ಇದ್ದಾನೆ. ನಾನು ಹೇಳೋ ಜಾಗದಲ್ಲಿ ಬ್ಯಾಗ್ ಇಟ್ಬಿಟ್ಟು ಹೋಗೋ. ಈಗ ಕಾರ್ ಪಕ್ಕದಿಂದ ಅಟ್ಯಾಕ್ ಮಾಡ್ತಾ ನೋಡು. ಯಾರು ಸಾಯಿಸ್ಬಿಡಿದ್ರ ಬಡ್ರು? ಬರೋ ಬರೋ. ಬೇಗ ಗಾಡಿ ಹತ್ತೋ. ನಾನು ಮೊದಲೇ ಹೇಳಿದೆ.
ಬೇಗ ಬರೋಣ. ಬರ್ತಾ ಇದೀನಿ ಕಣ. ಟಾರ್ಚ್ ತಗೊಂಡ್ ಬರೋ. ಮಳೆ ನಿಲ್ಲಲ್ಲ ಅನ್ಸುತ್ತೆ. ಅಣ್ಣ ಹುಡುಗಿ ಕಾಣ್ತಾ ಇಲ್ಲ ಅಣ್ಣ. ಎಷ್ಟು ಸರಿ ನೋಡ್ದ ಹುಡುಗಿಗೆ. ಹುಡುಕ್ರೋ. ಏಯ್ ನೀನ್ ಆ ಕಡೆ ನೋಡೋ. ಏಯ್ ನೀನ್ ಆ ಕಡೆ ನೋಡೋ. ಏಯ್ ಆ ಕಡೆ ಹೋಗಿ ಹುಡುಕ್ರೋ. ಹಾ ಲೇ ಕುಮಾರ, ಹುಡುಗಿ ಅಲ್ಲಿ ಬಂದಿದ್ದಾಳ ನೋಡು. ಬಂದಿಲ್ಲ ಅಣ್ಣ, ಇದು ಗೇಟ್ ಹಾಕೇ ಇದೆ. ಆ ಕಡೆ ಹುಡ್ಕೋ ಹೋಗೋ. ಹೋಗಲೇ ಮಿಷಿನ್ ಕಣ. ಅಪ್ಪ ಎಲ್ಲಿ ಅಮ್ಮ? ಅಪ್ಪ ನನ್ನನ್ನು ಬಿಟ್ಬಿಟ್ಟು ಹೋಗಿದಾರಮ್ಮ.
ಎಲ್ಲಿಗೆ ಹೋದ್ನು ಇವನು? ಏನೋ ಇದು? ಎಷ್ಟೊತ್ತವರೆಗೂ ಹಾರ್ನ್ ಹೊಡಿಯೋದು? ಈಗಾಗ್ಲೇ 4 ಜನ ವೇಟ್ ಮಾಡ್ತಿದ್ದಾರೆ. ಅಣ್ಣ ಬಂದಿದ್ ಪೀಸ್ ಎಲ್ಲೋ ಬಚ್ಚಿಟ್ಕೊಂಡಿದ್ಯಾ ಅಣ್ಣ? ಹುಡುಕ್ತಾ ಇದೀವಣ್ಣ. ಹುಷಾರಾಗಿರೋದಲ್ವೇನೋ? ಅರೆ ಇದೆಯಣ್ಣ, ಹುಡುಕ್ತಾ ಇದೀವಲ್ವಾ? ಗೊತ್ತಾಗಲ್ವಾ ನಿನ್ಗೆ? ಅರೆ ಬಾರ, ಹುಡುಕ್ತಾ ಇದೀವಲ್ಲ, ಕರ್ಕೊಂಡು ಹೋಗುತ್ತೆ. ಗೊತ್ತಿಲ್ವಾ ನಿನ್ಗೆ? ಹುಡ್ಕೊಳೋಣ. ಪ್ಲೀಸ್ ಅಣ್ಣ, ಅಣ್ಣ ಅಣ್ಣ ನೀರು ಕುಡಿಯಕ್ ಕೊಡಿ ಅಣ್ಣ. ಅಣ್ಣ ಅಣ್ಣ ನಂಗೆ ಬೇಕಣ್ಣ. ಏನ್ ಸೈಲೆಂಟ್ ಆಗಿ ಕೂತಿದ್ಯಾ? ಯಾವಾಗ್ಲೂ ಏನಾದ್ರೂ ಮಾತಾಡ್ತಿರ್ತೇ ತಾನೆ? ಅಲ್ಲ ಕಣೋ, ಇವಾಗ ನಡೆದಿದ್ದೆಲ್ಲ ಈಗಾಗ್ಲೇ ಯಾವಾಗ್ಲೂ ನಡೆದಿದೆ ಅನಿಸ್ತಾ ಇದೆ. ನಂಗೂ ಕೂಡ ಹೋದ್ವಾರ ನಿಮ್ಮನ್ನ ಯಾರು ಎತ್ತೋದು ಅಂತ ಫೀಲ್ ಆಯ್ತು. ಈಗ ಯೋಚಿಸ್ತಾ ಇದ್ದೀನಾ, ಒಳ್ಳೆ ಪೂಜೆ ಕೂರಿಸಿರೋ ಗಣೇಶನ್ ತರ ಹಿಂಗೆ ಕೂತ್ಕೊಂಡೇ ಇದ್ದೀರಾ? ಇವನ್ ಬೇರೆ ಬರೀ ಕಾಮಿಡಿನೇ ಮಾಡ್ತಾನೆ. ಲೇ ಸೋಮ್ ಸುಂದರ್ ಕಾಲ್ ಮಾಡಿದ್ದಾನೆ, ಸುಮ್ಮನಿರು. ಹಲೋ ಮಾರಿ, ಹೇಳ್ದಂಗೆ ಎತ್ಬಿಟ್ಟೆ. ಇನ್ಮೇಲಿಂದ ನೀನು ಒಬ್ಬ ರೌಡಿ ಕಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಏನೋ ಒಂದು ಸಾಧಾರಣ ಕೊಲೆ ಮಾಡೋದಕ್ಕೆ ಇಷ್ಟೊಂದು ಹೊಗಳುತ್ತಿದ್ದೀರಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ, ಓಕೆ ಅಣ್ಣ. ಈ ಶೂ ಸಿಕ್ಕಿರೋ ಟೈಮ್ ನೋಡೋ, ಅವನೇ ನನ್ನ ಹೊಗಳ್ತಾ ಇದ್ದಾನೆ. ಅವ್ನ್ ಹೋಗ್ಲಿಕ್ಕೆ ತಗೊಂಡು ಆಚ ಕಡೆ ಬಿಸಾಕು. ಯಾವನೋ ಸಾಯಿಸಿದ್ದು ಅವ್ನ್ ಬಿಲ್ಡಪ್ ತಗೋತಾನೆ. ಹೇ, ಯಾರು ಕೊಲೆ ಮಾಡಿದ್ರು ನನ್ಗೇನೋ ಹೆಸರು ಬಂದಿದ್ ನನಗ್ ತಾನೆ. ಅಣ್ಣನ್ಗೆ ಸಂತೋಷದಲ್ಲಿ ಉಚ್ಚ ಬರ್ತಾ ಇದೆ. ಗಾಡಿ ಸೈಡ್ಗೆ ಹಾಕ. ಲೇ ನಿಲ್ಸು ಅಂದ್ರು ಹೋಗ್ತಾನೆ ಇದೆಯಲ್ಲ, ನಿಲ್ಸೋ. ಸಿಕ್ತು ಕಣ. ಒಂಟಿ ಆಗ್ತಾನೆ ಹೋದೆ. ಅದೇನ್ ಬ್ಯಾಗ್ ಎತ್ಕೊಂಡ್ ಬಂದಿದ್ಯಾ? ಈ ಬ್ಯಾಗ್ ನಲ್ಲಿ ಏನಿದೆ ಅಂತ ನೋಡ್ತೀನಿ. ನನಗೂ ಈಗ ತಾನೇ ಸಿಕ್ಕಿದಲ್ವಾ. ಅಣ್ಣ, ಏಯ್, ಭಯ ಆದ್ಮೇಲೆ ಯಾಕ್ರೋ ಕೆಲ್ಸಕ್ಕೆ ಬರ್ತೀರಾ? ನಾನು ಹೇಳೋ ಜಾಗದಲ್ಲಿ ಬ್ಯಾಗ್ ಇಟ್ಬಿಟ್ಟು ಹೋಗೋ. ಲೇ, ಈ ಶೂ ಸಿಕ್ಕ ಗಳಿಗೆಯಿಂದ ನಾನ್ ದೊಡ್ಡ ಡಾನ್ ಆಗ್ಬಿಟ್ಟೆ, ದೊಡ್ಡ ಶ್ರೀಮಂತನೂ ಆಗ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ಆ ಹುಡುಗಿನೇ ಕಣೋ. ಅಣ್ಣ ಅಣ್ಣ, ಆ ಹುಡುಗಿಗೆ ನಾವು ಕೊಟ್ಟಿರೋ ಮಾತಿನ ಪ್ರಕಾರ ಆ ಹುಡುಗಿ ಅಂಗಡಿನ ದೊಡ್ಡದಾಗಿ ಡೆವಲಪ್ ಮಾಡೋಣ ಕಣೋ. ಅಣ್ಣ ಅಣ್ಣ, ಅಂಗಡಿ ಬಜೆಟ್ಗೆ ಇಷ್ಟ ಸಾಕಲ್ವಾ? ಅಣ್ಣ, ನಿಮ್ಮ ಅಪ್ಪನ ದುಡ್ಡ ಇದು. ಆ ಹುಡುಗಿಂದ ತಾನೇ ನಿನಗೆಲ್ಲ ಸಿಕ್ಕಿದ್ದು. ಇನ್ನೊಂದೆರಡು ಕಟ್ ಸೇರ್ಸ್ಕೊಡು. ಹಂಗಾದ್ರೆ ಇಷ್ಟ ಸಾಕಲ್ವಾ? ಈಗಲೇ ಆ ಹುಡುಗಿ ಮನೆಗೆ ಹೋಗೋಣ. ನಡಿಯೋ ನಡಿಯೋ. ಅಣ್ಣ ಅಣ್ಣ ಅಣ್ಣ, ಕಡಿಬಿಡ ಕಡಿಬಿಡ ಕಡಿಬಿಡ. ಅಮ್ಮ ಪ್ರಿಯಾ, ಎಲ್ಲಿದ್ಯಮ್ಮ? ಪ್ರಿಯಾ, ಅಪ್ಪನ ಹೊಡಿತಾ ಇದಾರೆ, ಬಂದ್ಬಿಡಮ್ಮ.
ಹೇಳು ಗೊತ್ತಿಲ್ಲ ಸರ್. ಎಲ್ಲೋ ನಿನ್ನ ಮಗಳು? ಎಲ್ಲಿ ಹೋಗಿದ್ದಾಳೆ ಹೇಳು. ಮಗಳು? ಮಗಳೇ ಹೇಳು. ಹೇಳು. ಎಲ್ಲಿ ಹೋಗಿದ್ದಾಳೆ ಹೇಳು. ಹೇಳು. ಹೇಳ್ತೀಯಾ ಇಲ್ವಾ ಇದು? ಹೇಳು. ಹೇಳು. ಹೇಳ್ತೀಯಾ ಇಲ್ವಾ? ಎಲ್ಲಿ ಹೋದ್ಲು ನಿನ್ನ ಮಗಳು? ಎಲ್ಲಿ ಬಿಟ್ಟಿದೆ ಅಂತ ಹೇಳು ಹೇಗೆ? ಬಿಡು ಹಾಕು ನಾಲ್ಕು ಹಾಕ. ಅಪ್ಪನ್ನ ಹೊಡಿಬೇಡಿ, ನಾನ್ ಬಂದ್ಬಿಟ್ಟೆ. ಅಪ್ಪನ್ನ ಹೊಡಿಬೇಡಿ ಅಣ್ಣ, ಅಪ್ಪನ್ನ ಹೊಡಿಬೇಡಿ ಅಣ್ಣ. ಅಪ್ಪ ಕುಡಿಬೇಡಪ್ಪ. ಬಾರೆ ಬಿಟ್ಬಿಡಿ ನನ್ನ ಅಣ್ಣ, ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಅಣ್ಣ ಬಿಟ್ಬಿಡಿ ನನ್ನ. ಏಯ್ ಮೇಲ್ ಬಾ. ಏಯ್ ಸುಮ್ಮನೆ ಬಾಯಿ ಮುಚ್ಕೊ. ಬಾಯಿ ಮುಚ್ಚಿ, ಬಾಯಿ ಮುಚ್ಕೊಂಡು ಕೇಳ ಕುತ್ಕೋ. ಕುತ್ಕೊಳ್ಳೆ, ಬಾಯಿ ಮುಚ್ಚು, ಬಾಯಿ ಮುಚ್ಚು ಅಂತ ಹೇಳಿದೆ ತಾನೆ. ಏಯ್ 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 ಹೇಳ್ರೆ ಓಕೆ. ಏಯ್ ಹೇಳೆ ಹೇಳೆ ಏಯ್ ಏಯ್ ಬಾಯಿ ಮುಚ್ಕೊಂಡಿರೋ ಅಂತ ಹೇಳು. ಹೇಳೆ ಹೇಳ್ಬಿಡ್ರಿ, ಸುಮ್ಮನಿರಿ, ಹೇಳ್ಬೇಡಿ. ಯಾರಾದ್ರೂ ಅಂದ್ರೆ ಕೊಂದ್ಬಿಡ್ತೀನಿ. ಹೇಳ್ರಿ ಅವ್ರಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು. ಏನಾದ್ರೂ ಉಸಿರು ಬಂದು ಕೊಂದ್ಬಿಡ್ತೀನಿ. ಭಯ ಆಗುತ್ತೆ. ಇವಳು ತುಂಬಾನೇ ಆಡ್ತಾ ಇದ್ದಾಳೆ. ಶಬ್ದ ಬರ್ಬಾರ್ದು. ಸುಮ್ಮನೆ ಇರ್ತಿಲ್ವಾ? ಯಾರಾದ್ರೂ ಶಬ್ದ ಮಾಡಿದ್ರ ಎಲ್ರಿಗೂ ಹೊಡೆದಾಕ್ತೀನಿ. ಹೇಳ್ಬಿಡ್ರಿ, ಹೇಳ್ಬಿಡ್ರೆ ಪ್ಲೀಸ್. ನಮ್ಮನೆಲ್ಲ ಇಟ್ಕೊಂಡು ಏನಕ್ಕ ಮಾಡ್ತಾರೆ. ಅಕ್ಕ ಅಕ್ಕ ಭಯ
ಏನ್ ಹುಡುಕ್ತಾ ಇದೆಯಾ? ನೋಡಿದೇನಾದ್ರು? ಆ ಲೈಟ್ ಬರುತ್ತಲ್ಲ ಆ ಶೂವ ಚಪ್ಪಲಿ ಅಂಗಡಿಲ್ಲ, ಆ ಪ್ರಿಯನ ಹುಡುಗಿ ಅವಳ ಹತ್ರ ಕೊಟ್ಬಿಟ್ಟೆ. ಅಂಗಡಿ ಎಲ್ಲಿದೆ? ಮೇನ್ ರೋಡ್ ರಾಜ ಇವದಲ್ಲಿ ನೋಡು. ಸೆಲ್ವಿ, ಏ ಸೆಲ್ವಿ, ಸೆಲ್ವಿ ಎಲ್ಲೋದ್ಲಿ ಇವಳು? ಸೆಲ್ವಿ, ಏಯ್ ಸೆಲ್ವಿ, ಏಯ್ ನಿನ್ನೆ ಕಣೆ ಫಸ್ಟ್ ಕಿವಿಲಿರೋ ತೆಗಿ. ಏನೋ ಎಷ್ಟೊತ್ತು ಕೂಗೋದು? ನನ್ ಚಾರ್ಜರ್ ಇಟ್ಟಿದ್ಯಾ? ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡು. ಎಲ್ಲಾದ್ರೂ ಇಟ್ಟು ಸಾಯಿ. ಅಕ್ಕ, ನಿಮ್ಮ ಹೆಸರು ಕೂಡ ಸೆಲ್ವಿನಾ? ನಮ್ಮಮ್ಮ ಹೆಸರು ಕೂಡ ಸೆಲ್ವಿನೇ. ಏಯ್ ಒಳಗಡೆ ಹೋಗೆ. ಅಕ್ಕ, ಅದ್ ನಮ್ಮ ಅಮ್ಮ ಹೆಸರು ಅಕ್ಕ, ಬದಲಾಯಿಸ್ಕೊಳ್ಳಿ ನೀವು. ಹೋಗ್ರೆ ಒಳಗೆ. ಅದ್ ನಮ್ಮಮ್ಮ ಹೆಸರು ಅಕ್ಕ, ಅದನ್ನ ಬದಲಾಯಿಸಕ್ ಹೇಳಿ ಅಕ್ಕ. ಅಕ್ಕ, ಅದ್ ನಮ್ಮಮ್ಮನ ಹೆಸರು ಅಕ್ಕ, ಅದನ್ನ ಬದಲಾಯಿಸಕ್ ಹೇಳಿ ಅಕ್ಕ. ನಮ್ಮಮ್ಮ ಹೆಸರಿಟ್ಟಿರೋರೆಲ್ಲ ಈ ತರ ಕೆಲ್ಸ ಮಾಡಲ್ಲ ಅಕ್ಕ. ಅವಳ ಮುಖಾನು ಅವ್ರು ಹೊಡಿತಾರೆ. ಬಾಮ ನೀನು. ಅಜ್ಜಿ, ಈ ಚಪ್ಪಲಿ ಅಂಗಡಿಲಿ ಒಂದು ಹುಡುಗಿ ಇತ್ತಲ್ಲ, ಎಲ್ಲಿ? ಅವಳು 3 ದಿನದಿಂದ ಕಾಣಿಸ್ತಿಲ್ಲಪ್ಪ. ಮಗಳನ್ನ ಮಾರ್ಬಿಟ್ಟ ಅನ್ಸುತ್ತೆ. ಕೈ ತುಂಬಾ ದುಡ್ಡಿತ್ತು ಅವನ ಹತ್ರ. ಆ ಬ್ರೋಕರ್ ಜೊತೆಗೆ ಸೇರ್ಕೊಂಡು ಆ ಮಗುನ ಮಾರ್ಬಿಟ್ಟ ಏನೋ. ತಗೊಳ್ಳಿ. ಅಕ್ಕ, ನನಗ್ ಬಟ್ಟೆನೇ ಇಲ್ವಾ? ನಿನ್ಗೆ ಬಟ್ಟೆ ಸಿಕ್ಕಿಲ್ಲ ಅಂತ ಸಂತೋಷ ಪಡು. ಮಕ್ಳನ್ ಕೂಡ ಬಿಡಲ್ಲ ಇವರು. ಹೇಳಿದ್ರೆ ಕೇಳಿದಿಲ್ವಾ? ಅಕ್ಕನ ಎಲ್ಲ ಕರ್ಕೊಂಡು ಬಿಡ್ರೋ ಬಿಡ್ರೋ. ಅಕ್ಕ, ಹೋಗ್ಬೇಡ. ಅಕ್ಕನೊಳಗೆ ಹೋಗ್ಬೇಡ ಕಣೆ. ಗೊತ್ತಾಗಲ್ಲ. ಅಕ್ಕನೊಳಗೆ ಬಿಡಿ. ಅಕ್ಕ, ಒಳಗಡೆ ಅವ್ರು ನಿಮಗೆ ಏನ್ ಮಾಡ್ತಾರೆ? ಅಕ್ಕ, ನನ್ ಮಗು ತಾನೇ ಅಕ್ಕ, ನನ್ನನ್ನು ಈ ತರ ಮಾಡ್ತಾರ ಅಕ್ಕ? ಈ ನಾಯಿಗಳು ಹೆಣ್ಮಕ್ಳು ಗೊಂಬೆನೂ ಬಿಡೋದಿಲ್ಲ ಕಣಮ್ಮ. ಅಳ್ಬೇಡಿ ಅಕ್ಕ. ನಿಮ್ಗೆಲ್ಲ ಒಂದು ಕತೆ ಹೇಳ. ಒಂದ್ ಕಾಡಲ್ಲಿ 10 ಹಸು ಇತ್ತು. ಒಂದ್ ಹುಲಿ ಅದನ್ನ ಬೇಟೆಯಾಡಕ್ ಬಂತು. ಅವಾಗ 10 ಹಸು ಜೊತೆಗ್ ಸೇರಿ ಆ ಒಂದ್ ಹುಲಿನ ಓಡಿಸ್ತು. ಇವಾಗ ನಾವು ಅದೇ ತರ ಮಾಡೋಣ್ವಾ? ಅದ್ ನಮ್ಮಿಂದ ಆಗಲ್ವಲ್ಲ. ಯಾಕೆ? ನನ್ ಜೊತೆ ಬಾ. ಇದೇನ್ ಜಾಗ ಅಂತ ಗೊತ್ತಾಗುತ್ತಾ?
ಫ್ಯಾನ್ ಇರೋ ಜಾಗ ತಾನೇ. ಇಲ್ಲಿ ಫ್ಯಾನ್ ನೇತಾಕ್ತಾರೆ, ತಪ್ಪಿಸ್ಕೊಂಡ್ ಹೋಗ್ತೀನಿ ಅಂದವ್ರನ್ನ ಕೂಡ ಇಲ್ಲಿ ನೇತಾಕ್ತಾರೆ. ಮುಂಚೆ ಒಂದ್ ಹುಡುಗಿ ಓಡೋಬೇಕು ಅನ್ಕೊಂಡ್ಲು, ಅವಳನ್ನು ಇಲ್ಲಿ ನೇತಾಕಿದ್ರು ಗೊತ್ತಾ. ಅದ್ರಿಂದ ಇಲ್ಲಿಂದ ತಪ್ಪಿಸ್ಕೊಂಡ್ ಹೋಗೋ ಐಡಿಯಾ ಎಲ್ಲ ಏನೂ ಬೇಡ, ಗೊತ್ತಾಯ್ತಾ. ಬಾ. ಪ್ರಿಯಾ ಬಾ ಅಂತ ಇದ್ದೀನಲ್ವಾ. ಬಿಡೋ ಬಾಯ್ನ. ಹೇಳೋ, ತಲೆ ಹೊಡೆದಾಕ್ತೀನಿ. ಗೊತ್ತಿಲ್ಲ ಹೇಳು ಅಂತ ಹೇಳಿದೆ ತಾನೆ. ನೀನೇ ಹೇಳೋ, ನೀನೇ ಹೇಳೋ. ಯಲಗಿರಿ ಬೆಟ್ಟದ ಹತ್ರ ಒಂದು ಊರಲ್ಲಿದ್ದಾಳೆ. ಒಂದಿನ ನನ್ ಮನೇಲಿ ಮಲ್ಕೊಂಡಿದ್ನಲ್ಲ, ಅವಾಗ ಜೋರ್ ಮಳೆ ಬಂದಿತ್ತು. ಅವಾಗ ಯಾರು ಇಲ್ದೇ ಇರೋ ರೋಡಲ್ಲಿ ನಾನು ಓಡೋಗ್ತಿದ್ನಾ, ದಿಢೀರಂತ ಯಾವ್ದೋ ವ್ಯಕ್ತಿ ನನ್ ಕತ್ತಲ್ ಚಾಕು ಇಟ್ಟ. ಅವಾಗ ನನ್ ಎದುರುಗಡೆ ಇಬ್ರು ಪೊಲೀಸ್ ಇದ್ರು. ನಾನ್ ತುಂಬಾ ಹೆದರ್ಕೊಂಡೆ. ಆಗ ಯಾರೋ ಎಲ್ಲಿಂದನೋ ಢಮಾರ್ ಅಂತ ಆ ವ್ಯಕ್ತಿನ ಶೂಟ್ ಮಾಡಿದ್ರು. ನಾನು ಹಾಗೆ ಓಡೋಗ್ಬಿಟ್ಟೆ. ನೀವೆಲ್ಲ ಯಾಕೆ ನಗ್ತಿಲ್ಲ? ಯಾಕೆ ನಗಬೇಕು? ಇದನ್ನ ನಾನು ಸ್ಕೂಲಲ್ಲಿ ಹೇಳುವಾಗ ಎಲ್ರು ನಗ್ತಿದ್ರು. ನೀನ್ ಸುಳ್ಳು ಹೇಳಿದ್ರು ಅದು ನಿಜ ತರನೇ ಇದೆ. ಇಲ್ಲಪ್ಪ, ನಾನ್ ಸುಳ್ಳು ಹೇಳಲ್ಲ, ನಿಜಾನೇ ಇದು. ನನ್ನನ್ನ ನಂಬಿ. ಇವಾಗ ಯಾರಾದ್ರೂ ನಮ್ನ ಆತರ ಕಾಪಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಹೌದಲ್ವಾ? ಸರ್ ಸರ್ ಹೊಡಿಬೇಡಿ ಸರ್. ಮಗು ಎಲ್ಲೋ ಬಿಟ್ಟೆ? ನಾನು ಹೇಳ್ತೀನಿ ಸರ್. ಹೇಳೋ. ಅವಳು ಯಲಗಿರಿ ಬೆಟ್ಟದ ಹತ್ರ ನೀಲಾ ಊರಲ್ಲಿದ್ದಾಳೆ ಸರ್. ಪ್ರಿಯಾ, ಇಲ್ಲಿಂದ ತಪ್ಪಿಸ್ಕೊಂಡೋಗು, ಏನೇ ಇರ್ಬೇಡ. ಎದ್ದೇಳು ಪ್ರಿಯಾ, ಎದ್ದೇಳು, ಇಲ್ಲಿಂದ ಹೊಟ್ಟೋಗು. ಪ್ರಿಯಾ ಎದ್ದೇಳು. ನೀನು ಹಾಕೊಂಡಿರೋ ಹುಡುಗಿ ಯಾವಾಗ ಬಂದಿದ್ಲು? ಆ ಹುಡುಗಿ ನನ್ನ ಹತ್ರ ಮಾತಾಡಲು. ನಾನು ಇಲ್ಲಿಂದ ಹೋಗ್ತೀನಿ. ಒಂದ್ ನಿಮಿಷ, ನಿಜಾನೇ ಆಗಿದ್ರೆ ಅದು ನಾವು ಪಡೋ ಕಷ್ಟ ನೋಡಿ ನಮ್ಮನ್ನ ಇಲ್ಲಿಂದ ಕಾಪಾಡಿರೋದು. ಇಲ್ಲ ಇಲ್ಲ, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀನಿ. ನನ್ನನ್ನ ಬಿಡಿ. ಏನಿಲ್ಲ, ಮಲ್ಕೊಳೆ. ಅದೆಲ್ಲ ಏನೂ ಇಲ್ಲ. ನೀವೆಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದೀರಾ? ಎಷ್ಟು ದಿನ ಅಂತ ಇಲ್ಲೇ ಇರ್ತೀರಾ? ಏನೇ ನೋಡ್ತಿದ್ದಾಳ ನೋಡು. ಹೇಳ್ತಾ ಇದೀನಲ್ವಾ, ಎಲ್ಲ ಓಡೋಗ್ತೀಯ ನೀನು? ಏನಾಯ್ತು? ಆ ಜೇನುಳ ಆಗೋ ಕೆಲ್ಸ ನಮ್ ಕೈಲಾಗಲ್ವಾ? ಲವ್ ಮಗ, ಈ ಮಕ್ಳನ್ನೆಲ್ಲ ಕರ್ಕೊಂಬಂದು ಹಿಂಗೆ ಮಾಡ್ತಾ ಇದ್ರೆ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಕಣ. ಮತ್ತಿಲ್ಲಿ ಯಾಕೆ ಹೋಯ್ತೀಯಾ? ಆಚೆ ನನ್ನ ಮೇಲೆ ಕೇಸ್ ಇದೆಯಲ್ವಾ, ಇಲ್ಲಿ ಹಾವು ಇದೆ, ಹಣನೂ ಇದೆ. ಅದು ಸರಿ, ಈ ಹಾವಿದೆಯಲ್ಲ, ಇದು ಯಾರು ಗೊತ್ತಾ? ನಾಗರಾಜ. ಛೇ, ಮಂಡ್ಲದಾವು. ಇದನ್ನ ತುಂಡಾಗಿ ಕತ್ತರಿಸಿ ಪೆಪ್ಪರ್ ಹಾಕ್ಬಿಟ್ಟು ತಿಂದ್ರೆ ಏನ್ ಬರುತ್ತೆ ಗೊತ್ತಾ? ಕೊರೋನಾ ಬರುತ್ತೆ. ಛೇ, ಕಿಕ್ ಬರುತ್ತೆ ಕಣ. ನಮ್ ಜೊತೆ ತುಂಬಾ ಹೊತ್ತು ಕೆಲಸ ತೋರಿಸಿದ್ನಲ್ಲ ಟಿಂಕು,
ಅವನೇ ಅನ್ಕೊಂತಿದ್ದೀನಿ. ನಿನ್ ಮಸಾಲಾನ ರೆಡಿ ಮಾಡ್ಕೊಂಡಿರು, ನಾನು ಈಗಲೇ ಬರ್ತೀನಿ. ಅವನಿಗೆ ಆ ವಿಡಿಯೋದನ್ನ ಹೇಳ್ಕೊಟ್ಟಿದ್ದೆ ನಾನು. ಒಳಗಡೆ ಎಷ್ಟು ಬಿಲ್ಡಪ್ ತಗೋತಾ ಇದ್ದಾನೆ. ಏಯ್, ಒಳಗಡೆ ಏನೋ ಮಾಡ್ತಾ ಇದ್ಯಾ? ಸುರೇಶ, ಏಯ್ ಏನಾಯ್ತು ಸುರೇಶ? ಏಯ್ ಆಮೇಲೆ ಟಿಂಕು ಬರ ಆಚೆ. ಏನ್ರೆ ಎಲ್ಲ ಹಿಂಗ್ ನಿಂತ್ಕೊಂಡಿದ್ದೀರಾ? ಹೌದು, ಎಲ್ರೆ ಆ ಚಿಕ್ಕ ಹುಡುಗಿ? ಏಯ್ ಕೇಳ್ತಿದ್ದೀನಲ್ಲ, ಎಲ್ಲ ಚಿಕ್ಕ ಹುಡುಗಿ? ಏಯ್ ನಿಮ್ಮನ್ನೇ ಕಣ್ರೆ, ಕೇಳ್ತಾ ಇದ್ದೀನಲ್ಲ ನಿಮ್ಮನ್ನೇ ಕಣ್ರೆ. ಏಯ್ ಕೇಳದ್ನಲ್ಲ, ಹೇಳ್ರೆ. ಬಿಡ್ಬೇಡಿ ಅಕ್ಕ, ಜರ್ಕೊಳ್ರೆ. ಸುರೇಶ್ ಎದ್ದೋಳು, ಏನಾಯ್ತು ನಿನ್ಗೆ? ಏಯ್ 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 ಸುರೇಶ್, ಬೇಗ ಬಾ, ಬೇಗ ಬಾ, ಬಾಗ್ಲಾಕು, ಬಾಗ್ಲಾಕು, ಬೇಗ ಹಾಕು, ಬೇಗ ಬೇಗ ಬಾ, ಬೇಗ ಬಾ, ಬಾಗ್ಲಾಕು, ಬನ್ರಿ ಎಲ್ಲರೂ ಹೋಗೋಣ, ಬೇಗ ಬನ್ರಿ, ಬನ್ರಿ ಬೇಗ, ಬೇಗ ಹಾಕು, ಬೇಗ ಬೇಗ ಹಾಕೋಣ. ಆಶಾ, ಬಾಗಿಲು ತೆಗೆ. ನಡಿ. ಏನ್ರೇ ಮಾಡಿದ್ರಿ? ಬಾಷಾ, ಬಾಗ್ಲು ತೆಗಿಯೋ. ಅಲ್ಲೇ ನಿಂತ್ಕೊಳ್ಳಿ. ಬಾಗ್ಲು ತೆಗಿಯೋ ಬಾಷಾ. ಹೊಡಿರಿ ಅವನಿಗೆ, ಹೊಡಿರಿ, ಹೊಡಿರಿ, ಹೊಡಿರಿ ಬೇಗ, ಬೇಗ ಬೇಗ ಬೇಗ, ಬಾರಿ ಬೇಗ, ಹಿಡ್ಕೊಳ್ರಿ, ಬೇಗ ಬಾರಿ, ಒಳ್ಳೆ ಹಿಡ್ಕೊಳ್ಳೋಣ, ಬೇಗ ಹೊಡಿ. ಎಲ್ರಿಗೂ ತೊಂದರೆ ಕೊಟ್ಟಿದ್ಯಲ್ಲ, ಅದಕ್ಕೆ ನಿಂಗೂ ಗೊತ್ತಾಯ್ತು. ಮೊದ್ಲು ನಿನ್ನ ಹೆಸರು ಬದಲಿಸ್ಕೋ, ಅದ್ ನಮ್ಮಮ್ಮನ ಹೆಸರು. ನ್ಯಾಯ ಎಂದು ಬದಲಾಗೋಣ. ಹಾಸ್ಪಿಟಲ್ ಕರ್ಕೊಂಡು ಹೋಗೋ.
ಅಣ್ಣ ಏನೋ ಆಯ್ತು ಅಣ್ಣ ಅಣ್ಣ ಅವ್ರು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟು ನಮ್ಮನ್ನೆಲ್ಲ ಹೊಡೆದು ಓಡೋದು ಓಡೋದಣ್ಣ. ತಾಳಿಗಟ್ಟ ಬರಬೇಡ ಮಾರ್ಗ ನೀ ತೋರ್ಸು ಕಡಿ ನೀಯಾಗದಿರು ಹಗೆಯ ಸುತ್ತಾಕು ನೀನು ಮಂಜಿನ ಹಾಗೆ ಕರಗದಿರು ಬಲಮುಖಿಯ ಭಯಪಡಿಸುವರು ಧೈರ್ಯದಿಂದಲೇ ಜೀವನ ಹಾರಿಸುವರು. ಹಾಗೆ ಓಡೋಡಿ ಬಾ ನೀನೆ ಹೋರಾಡಿ ಬಾ ನೀಲೆ ಬೇಡ ಸಾಕು ನೀ ದಾಟಿ ಬಾ ಹಿಡಿದು ನೀ ಬಾ. ಅವರೆಲ್ಲ ಕಾಡ್ ಮತ್ತೆ ತಪ್ಪಿಸ್ಕೊಂಡಿದ್ದಾರೆ. ಯಾರು ಕೂಡ ಕಾಡ್ನ ದಾಟಬಾರ್ದು. ಅವರೆಲ್ಲ ಸಾಯಿಸ್ರು. ಬೇಗ ಬಾರೆ. ಅವರೆಲ್ಲ ಆ ಕಡೆ ಹೋಗಿದ್ದಾರೆ. ಬೇಗ ಹೋಗೆ. ಅಣ್ಣ ಈ ಕಡೆ ಗಿಡಗಳೆಲ್ಲ ಮುರಿದಿದೆ, ಈ ಕಡೆ ಬನ್ನಿ. ಸೌಂಡ್ ಈ ಕಡೆನೆ ಬರ್ತಿದೆ, ಬರ್ರೋ. ಅವರೆಲ್ಲ ಈ ಕಡೆ ತಾನೆ ಓಡೋಗಿದ್ದು, ಹೋದ್ರು ಆ ಕಡೆ. ಇದೆಲ್ಲ ಒಂದ್ ಕೆಲ್ಸನೇನೋ. ಏನಣ್ಣ? ಹೆತ್ತು ಮಗಳನ್ನೇ ಮಾರೋದಕ್ಕೆ ಅವ್ನಿಗೆ ಹೆಂಗೋ ಮನ್ಸು ಬಂತು. ಕಲ್ ಮನ್ಸು ಕಣ ಅವನು. ಹೆತ್ತು ಮಗಳನ್ನೇ ಮಾರ್ತಾನ ಅವನು. ಅವನ ಸುಮ್ನೆ ಬಿಡ್ಬಾರ್ದಣ್ಣ. ಬೇಗ ಬನ್ರಿ, ಬೇಗ ಬೇಗ. ನಮ್ ಹಿಂದೆನೇ ಇದೆ. ಬಾಯ್ ಅವ್ರು ಬರ್ತಾರೆ, ಬೇಗ ಬಾ. ನೀನ್ ಈ ಕಡೆ ಹೋಗೋ. ನೀವೆಲ್ಲ ಈ ಕಡೆ ಹೋಗ್ರು. ನಾನು ಆ ಕಡೆ ಹೋಗ್ತೀನಣ್ಣ. ಆ ಕಡೆ ಡೇಂಜರ್ ಇದೆ, ಅವರೆಲ್ಲ ಬದುಕೋದಕ್ಕೆ ಸಾಧ್ಯ ಇಲ್ಲ. ನೀನ್ ಬೇರೆ ಕಡೆ ಹೋಗಿ. ಸರಿನಾ? ಓಡ್ರಿ, ಬೇಗ ಓಡ್ರಿ, ಬೇಗ ನಡೀರಿ. ಆ ಹುಡುಗಿ ಸಿಕ್ಕಿದ ತಕ್ಷಣ ಅವಳನ್ನ ಕರ್ಕೊಂಡು ಹೋಗಿ ನಮ್ ಜೊತೆನೆ ಬೆಳೆಸೋಣ ಕಣ. ಹೌದಣ್ಣ, ಒಳ್ಳೆದಣ್ಣ. ಸಿಕ್ತಂಗಾಗುತ್ತೆ. ಸರಿಯಾಗಿ ಗಾಡಿ ಓಡ್ಸ. ರಂಗಿ ಸಿಕ್ಕುದು. ಯಾರ ನೀವೆಲ್ಲ ತಪ್ಪಿಸ್ಕೊಳ್ತೀರಾ? ನನ್ ಬಿಟ್ಟು ಸಾಯ್ರಿ, ಸಾಯ್ರಿ, ಸಾಯಿಸ್ಬಿಡ್ತೀನಿ. ಎಲ್ಲೇ ಬಚ್ಚಿಟ್ಕೊಂಡಿದ್ದೆ ನೀನು? ಬಿಡ್ಬೇಡ್ರಿ ಅವನ್ನ. ಬರ್ತವ್ರಿ, ಬನ್ನಿ ಹೋಗೋಣ. ಬನ್ರಿ ಬನ್ರಿ. ಬೇಗ ಬರ್ರಿ, ಬೇಗ ಬೇಗ. ಪ್ರಿಯಾ ಬೇಗ ಬಾ.
ಬಂದ್ಬಿಡ್ತಾರೆ. ಏನೇ ಇದು? ಗೊತ್ತಿಲ್ವಲ್ಲ. ಕ್ಯಾಮ್ರಾ ಕಳೆಯೋದು. ಯಾರು ನೋಡ್ತಿದ್ದಾರೆ ನಮ್ಮನ್ನ? ನಡೀರಿ ಬೇಗ. ಅವ್ರು ಬಂದ್ಬಿಡ್ತಾರೆ. ಬೇಗ ಬನ್ನಿ. ಲೇ, ಏನೋ ಶೂಟ್ ಮಾಡೋ ಸೌಂಡ್ ಕೇಳಿಸ್ತಿದೆ, ನಿಲ್ಸೋ. ಈ ಕಡೆ ಪಾಪ ನೀನು. ಸರಿ ನಡಿ. ಲೇ, ಈ ಕಡೆನೆ ಕಡೆ ಗುಂಡಿ ಸತ್ ಕೇಳಿಸಿದ್ದು. ಯಾರಿವರು? ಗೊತ್ತಿಲ್ಲ. ಬಂದ್ರೆ ನೋಡೋಣ ಅದೇನು. ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮಲ್ಲಿ ಯಾರು ಪ್ರಿಯಾ? ಪ್ರಿಯಾ ಅಲ್ಲಿ ಇಲ್ಲಿ. ಪ್ರಿಯಾ 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 ಏನಾಯ್ತು? ಪ್ರಿಯಾ ಏನಾಯ್ತು? ಪ್ರಿಯಾ 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 ಅಕ್ಕ, ನನ್ ಮಗು ತಾನೆ ಅಕ್ಕ, ನನ್ನನ್ನು ಈ ತರ ಮಾಡ್ತಾರ ಅಕ್ಕ? ನೀವೆಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದೀರಾ? ಪ್ರಿಯಾ ಪ್ರಿಯಾ ಎದ್ದೇಳೆ. ಪ್ರಿಯಾ ಪ್ರಿಯಾ ಪ್ರಿಯಾನ ಅಣ್ಣ, ನಮ್ಮ ಏನೋ ಹೋಗಿ ನೋಡ ಅನ್ಸುತ್ತಣ್ಣ. ಪ್ರಿಯಾ ಪ್ರಿಯಾ
ಏನಮ್ಮ ಆಯ್ತು? ಅಯ್ಯೋ ಅಣ್ಣ ನೋಡೋಣ, ಕರ್ಕೊಂಡು ಬಂದು ನಮ್ ಜೊತೆ ಇಟ್ಕೊಳ್ಳೋಣ ಅಂತ ಹೇಳಕ್ಕಿಲ್ಲ ಅಣ್ಣ. ನೋಡೋಣ ಹೇಗಾಗಿದ್ದಾಳೆ. ಹ್ಯಾಪಿ ಬರ್ತ್ಡೇ ಅಣ್ಣ. ಗಾಡ್ ಬ್ಲೆಸ್ ಯು. ನೀವ್ ಹೇಳಿದ ತರಾನೇ ನಾನು ಶೂ ರೆಡಿ ಮಾಡಿದೀನಿ ಅಣ್ಣ. ಈಗ ನೀವ್ ಹೇಳಿದ ತರ ನನ್ನ ಅಂಗಡಿನ ರೆಡಿ ಮಾಡ್ಕೊಡ್ಬೇಕಣ್ಣ. ಅದನ್ನೆಲ್ಲ ಸೂಪರ್ ಆಗಿ ಮಾಡ್ಕೊಡ್ತೀನಿ. ನೀ ಕೊಟ್ಟಿದ್ ಶೂ ಇಂದ ಅಣ್ಣ ಶ್ರೀಮಂತ ಆಗ್ಬಿಟ್ಟಿದ್ದಾನಮ್ಮ. ಎದ್ದೋಳಮ್ಮ ನೀನು. ಪ್ರಿಯಾ ಕಣ್ಬಿಟ್ಟು ನೋಡಮ್ಮ. ನನ್ ಶೂ ಬಿಚ್ಚೋ. ಲೇ ಲೂಸ್ ಏನೋ ನಿನ್ಗೆ? ಟೈಮಲ್ಲಿ ಹೋಗಿ ಶೂ ಬಗ್ಗೆ ಮಾತಾಡ್ತೀನಿ. ಹೇಳ್ತಾ ಇದ್ದಾನೆ. ಹೋಗೋ ಇಲ್ಲಿಂದ. ಅವ್ನ ಮುಖದ ಶೂನ ಬಿಸಾಕಣ. ನನ್ನ ಮಗನೇ ನನ್ಗೆ ಹೊಡಿತೀನಿ ನೀನು. ತೋರಿಸ್ತೇನೆ ನಿನಗೆ. ಶೂ ತೆಗೆದ್ಬಿಟ್ಟೆ ಮಾತಾಡ್ತೀನಿ. ಪ್ರಿಯಾ ಪ್ರಿಯಾ ಇದ್ದಳು. ಪ್ರಿಯಾ ಪ್ರಿಯಾ ಪುಟ್ಟ. ಪ್ರಿಯಾ 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 ಸರಿ ನೋಡು. ಪ್ರಿಯಾ ಇದ್ದಳು. ಪ್ರಿಯಾ ಪ್ರಿಯಾ ಬಿಡಿ ಅಣ್ಣ, ಬಿಡಿ ಅಣ್ಣ. ಅಣ್ಣ ಲೇ ಸೋಮ್ ಸುಂದರ್, ಲೇ ಎಮ್ಮೆ ನನ್ನ ಮಗನ ಚೆನ್ನಾಗಿ ಕುಡ್ದು ಒಳ್ಳೆ ಹಂದಿ ತರ ಬಿದ್ದಿದ್ಯಾ ಅಣ್ಣ. ಎಷ್ಟು ಹೊತ್ತಂತ ಹೇಳ್ತಾನೆ ಇರ್ತೀಯ. ಬಾರಣ ಮಾವಿನಕಾಯಿ ತಿನ್ಕೊಂಡು ಮಳೆ ಎಂಜಾಯ್ ಮಾಡೋಣ. ಇರೋ ಅವ್ನ ಮನೆಯಿಂದ ಫೋನ್ ಬರ್ತಾನೆ ಇದೆ. ಲೇ ನಿನ್ ಹೆಂಡತಿ ಫೋನ್ ಮಾಡ್ತಾನೆ ಇದ್ದಾಳಲ್ಲೋ, ಅವ್ಳು ಡ್ರೈವರ್ ಜೊತೆ ಓಡೋಗ್ಬೇಕಂತೆ ಅದನ್ನೇ ಹೇಳಕ್ ಮಾಡ್ತಿದ್ದಾಳೆ. ಬಿಡೋ ಮಗುನ, ಬಿಡೋ ಮಗುನ. ನಿಮ್ ಶತ್ರು ಷಣ್ಮುಖ ಯಾರನ್ನ ಹೆದರ್ಸಿದ್ದಾನೆ. ಆ ಪೊಲೀಸ್ ನನ್ ಮಗ ಯಾರನ್ನೋ ಎದುರಿಸ್ತಾ ಇದ್ದಾನ. ಇಷ್ಟ ದಿನ ಅವನ್ನೇ ಹುಡುಕ್ತಾ ಇದ್ದೆ ಕಣ. 5 ಗುಂಡ ಅವನ ಎದೆಗೆ ಆರಿಸ್ಬಿಡ್ತೇನೆ. ಎಲ್ಲೋ ಬಿಡೋ ಮಗುನ, ಕುತ್ತಿಗೆಯಿಂದ ತೆಗಿಯೋ ಚಾಕನ. ಷಣ್ಮುಗ ಟೈಮ್ ಕೇಳಿದ್ದಕ್ಕೆ ಒಳಗಡೆ ಆಗ್ತಾ ಇಲ್ಲ. ಈಗ ನಿನ್ ಟೈಮ್ ಮುಗಿತು ಕಣ. ಸರ್ ಯಾವ್ದು ದೊಡ್ಡ ಗ್ಯಾಂಗ್ ಇರ್ಬೇಕು ಸರ್. ಬನ್ನಿ ಸರ್ ಹೋಗೋಣ, ಬನ್ನಿ ಸರ್. ಅಯ್ಯೋ ಅದು ಷಣ್ಮುಖ ಅಲ್ಲ ಕಣೋ, ಬೇರೆ ಯಾರಿಗೋ ಗುಂಡಾಸ್ಬಿಟ್ಟೆ. ನಡೆಯೋ. ಪ್ರಿಯಾ, ನಾನು ಇನ್ನೊಂದ್ಸಲ ಬಂದು ನಿನ್ನನ್ನು ಕಾಪಾಡ್ತೀನಿ. ನೋಡ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಂದು ಗುದ್ದುತ್ತಿಯಲ್ಲ. ಮಗುನ ಮಾರುದು ಒಳ್ಳೆ ಕೆಲ್ಸನಾ? ಪ್ರಿಯಾ, ಅವನು ನಿನ್ನ ಮಾರಕ್ ಹೋಗ್ತಿದ್ದಾನೆ. ನೀನ್ ನನ್ ಜೊತೆ ಬಾ, ನಾನ್ ನಿನ್ ಕಾಪಾಡ್ತೀನಿ. ನನ್ನನ್ ಮಾರಕ್ ಹೋಗ್ತಾ ಇದೀಯಪ್ಪ? ನಿನ್ ದುಡ್ಡು ತಾನೇ ಬೇಕು? ತಗೊಳ್ಳೋ. ಬಾ ಪ್ರಿಯಾ, ಹೊರಗ್ ಬಾ. ಅಣ್ಣ ಪೊಲೀಸ್ ಬರ್ತಿದ್ದಾರೆ, ಓಡೋಣ. ಮಗನೇ, ಮಕ್ಕಳು ಕಿಡ್ನಾಪ್ ಮಾಡ್ತೀಯ? ಅಣ್ಣ ಅಣ್ಣ ಭಯ ಆಗ್ತಿದೆ, ನಮ್ಮನ್ನ ಕಾಪಾಡಿ. ಯಾರು ಭಯ ಪಡಬೇಡಿ, ನಾನ್ ನಿಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದೀನಿ. ಅಣ್ಣ ಕಾಪಾಡಿ ಅಣ್ಣ. ಅದ್ ಹೇಗೆ ಅಂಕಲ್? ಅವ್ರು ನಮ್ಮನ್ನ ಆಶ್ರಮದಿಂದ ಕರ್ಕೊಂಡ್ ಬರೋವಾಗ್ಲೇ ನಮ್ಮನ್ನ ಕಾಪಾಡ್ಬಿಟ್ರಿ? ಇದು ಟೈಮ್ ಟ್ರಾವೆಲ್ ಶೂ. ಈ ಶೂ ಪ್ರೆಸ್ ಮಾಡಿದ್ರೆ 10 ದಿನ ಮುಂದಕ್ಕೆ ಹೋಗ್ತೀವಿ. ಈ ಶೂ ಪ್ರೆಸ್ ಮಾಡಿದ್ರೆ 10 ನಿಮಿಷ ಮುಂದಕ್ಕೆ ಹೋಗ್ತೀವಿ. ಇದನ್ನ ತಗೊಂಡು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಪೊಲೀಸರು ನನ್ನ ನೋಡ್ಬಿಟ್ರು. ಇದನ್ನ ಎಲ್ಲಿ ಎತ್ಕೊಂಡು ಹೋಗ್ತಾರೋ ಅನ್ನೋ ಭಯದಲ್ಲಿ ಇದನ್ನ ಎತ್ಕೊಂಡು ಹೋಗಿ ಒಂದು ಪೊದೆಲ್ ಹಾಕ್ದೆ. ಅದು ಬಂದು ಈ ಪುಟ್ಟಿ ಕೈಗೆ ಸಿಕ್ಕಿದ್ದಕ್ಕೆ ನೀವೆಲ್ಲರೂ ಇವಾಗ ಸಂತೋಷವಾಗಿದ್ದೀರಾ. ಅದಕ್ಕೋಸ್ಕರ ನನ್ ಕತ್ತಲ್ ಚಾಕು ಇಡ್ತೀರಾ ನೀವು?